ನಮಸ್ಕಾರ. ಜಿ ಸಂವಾದಕ್ಕೆ ಸ್ವಾಗತ. ಕರ್ನಾಟಕ ಕಾಂಗ್ರೆಸ್ನ ಸಿಎಂ ಗದ್ದುಗೆಯ ಗುದ್ದಾಟ ಬಹುತೇಕ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ. ಕಡೆ ಕ್ಷಣದ ಪ್ರಯತ್ನಗಳು ಬಹುತೇಕ ನಡೀತಾ ಇದೆ. ಅದರಲ್ಲಿ ಸಿದ್ದರಾಮಯ್ಯ ಬಣ ಅಂದಾಗ ಆಫ್ಕೋರ್ಸ್ ಅಹಿಂದ ದಾಳದ ಪ್ರಯೋಗ ನಡೀತಾ ಇದ್ರೆ ಡಿ.ಕೆ. ಶಿವಕುಮಾರ್ ಇಲ್ಲಿ ಒಕ್ಕಲಿಗ ಸಮುದಾಯದ ಅಸ್ತ್ರವನ್ನು ಪ್ರಯೋಗ ಮಾಡ್ತಿದ್ದಾರೆ. ಅಂತಿಮವಾಗಿ ಇಲ್ಲಿ ನಾವು ಗಮನಿಸೋದೇ ಆದರೆ ಇಲ್ಲಿ ಯಾವ ನಿರ್ಧಾರಕ್ಕೆ ಹೈಕಮಾಂಡ್ ಬರುತ್ತೆ ಅನ್ನುವಂತಹ ಕುತೂಹಲ ಅನ್ನೋದು ಹೆಚ್ಚಾಗಿದೆ. ಇಷ್ಟೆಲ್ಲದರ ನಡುವೆ ನನಗೊಂದು ಪ್ರಶ್ನೆ ಉದ್ಭವಿಸ್ತು. ಈ ಬೆಳವಣಿಗೆಗಳು ವಿಸಿಬಲ್ ಕಣ್ಣಿಗೆ ಕಾಣ್ತಿದೆ ಅಂದಾಗಲೂ ಕೂಡ ಕಾಂಗ್ರೆಸ್ ನಾಯಕರು ಇದನ್ನು ಪ್ರತಿಪಕ್ಷಗಳ ಷಡ್ಯಂತ್ರ ಅಂತ ಹೇಗೆ ಕರೀತಿದ್ದಾರೆ ಅದರ ಬಗ್ಗೆ ಕ್ಲಾರಿಟಿ ಕೊಡಬೇಕಾಗತ್ತೆ. ಆ್ಯಂಡ್ ಸೆಕೆಂಡ್ ವರ್ಷನ್ ಡಿ.ಕೆ. ಶಿವಕುಮಾರ್ ಅವರು ವಿಶೇಷವಾಗಿ ಐ ಎಮ್ ಅ ಕಾಂಗ್ರೆಸ್ ಮ್ಯಾನ್, ಬೈ ಬರ್ತ್ ಐ ಎಮ್ ಅ ಕಾಂಗ್ರೆಸ್ ಮ್ಯಾನ್ ಅಂತ ಹೇಳ್ಕೊಳ್ತಾರಲ್ವಾ. ಸೊ ಇದರ ನಡುವೆ ಈಗ ಸ್ವಾಮೀಜಿಗಳ ಎಂಟ್ರಿ, ಸಂಘದ ಬಲ, ಈ ಥರದ ದಾಳವನ್ನು ಪ್ರಯೋಗ ಮಾಡ್ತಾ ಅದು ಪಕ್ಷದ ಮೇಲೆ ಯಾವ ರೀತಿ ಡ್ಯಾಮೇಜ್ ಮಾಡಬಹುದು, ಪಕ್ಷದ ಭವಿಷ್ಯಕ್ಕೆ ಯಾವ ರೀತಿ ತೊಂದರೆಯನ್ನು ತರಬಹುದು ಅನ್ನುವಂಥ ಅರಿವಿಟ್ಟುಕೊಂಡು ಮಾಡ್ತಿದ್ದಾರಾ ಇಲ್ವಾ ಅಂತ ಈ ಕಡೆ ಬರೋಣ. ಸಿದ್ದರಾಮಯ್ಯ ಬಣ ಅಲ್ಲಿ ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಅಂದಾಗ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿದ ಪ್ರಕಾರ ಸಂಧ್ಯಾಕಾಲದಲ್ಲಿರುವಂತಹ ಸಿದ್ದರಾಮಯ್ಯನವರು ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿಯವರೇ ಆಗಿರೋದ್ರಿಂದಾಗಿ ಅವರು ಕೂಡ ಕಾಂಗ್ರೆಸ್ನ ಕಟ್ಟಾಳು. ಹಾಗಾಗಿ ಈ ಬೆಳವಣಿಗೆಗಳು ಮುಂದೊಂದು ದಿವಸ ಕಾಂಗ್ರೆಸ್ನ ಭವಿಷ್ಯಕ್ಕೆ ಎಷ್ಟರ ಮಟ್ಟಿಗೆ ತೊಂದರೆಯನ್ನುಂಟು ಮಾಡಬಹುದು ಅನ್ನುವಂಥ ಅರಿವಿಟ್ಟುಕೊಂಡು ಈ ಬೆಳವಣಿಗೆಗಳಲ್ಲಿ ಭಾಗಿಯಾಗಿದ್ದಾರಾ ಅನ್ನುವಂಥ ಸಹಜ ಪ್ರಶ್ನೆ. ಅದೇನೇ ಆಗಿದ್ರೂ ಕೂಡ ಅಂತಿಮವಾಗಿ ಇದು ಕಾಂಗ್ರೆಸ್ ಹೈಕಮಾಂಡ್ ಪಕ್ಷ, ಹೈಕಮಾಂಡ್ ನಿರ್ಧಾರವೇ ಅಂತಿಮ. ಈ ಬಗ್ಗೆ ಇವತ್ತು ಡೀಟೇಲ್ ಆಗಿ ಮಾತಾಡೋಣ. ನಾನು ದಿವ್ಯಶ್ರೀ. ಕ್ಲೈಮ್ಯಾಕ್ಸ್ ಅಂತಿದ್ದಾರೆ. ಆಗಸ್ಟ್ ಆಯಿತು, ಸೆಪ್ಟೆಂಬರ್ ಆಯಿತು, ಅಕ್ಟೋಬರ್ ಆಯಿತು, ನವಂಬರಿಗೆ ಬಂದು ನಿಂತ್ಕೊಂಡಿದೆ. ಅದು ಡಿಸೆಂಬರ್ಗಾಗುತ್ತಾ ಜನವರಿಗಾಗುತ್ತಾ ಗೊತ್ತಿಲ್ಲ. ಬಟ್ ಏನಾಗಬೇಕು ಅನ್ನೋದರ ಬಗ್ಗೆ ಇನ್ನೆರಡು ದಿವಸದಲ್ಲಂತೂ ತೀರ್ಮಾನ ಆಗುತ್ತೆ. ದಟ್ ಈಸ್ ವೈ ಇಟ್ ಈಸ್ ಕ್ಲೈಮ್ಯಾಕ್ಸ್. ಮತ್ತೊಮ್ಮೆ ಆಗಸ್ಟ್ ಆಯಿತು, ಸೆಪ್ಟೆಂಬರ್ ಆಯಿತು, ಅಕ್ಟೋಬರ್ ಆಯಿತು, ನವಂಬರ್, ಆದರೆ ಮುಂದೇನಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ನಿರ್ಧಾರ ಆಗಬೇಕಲ್ಲ. ಆ ನಿರ್ಧಾರದ ಕ್ಲೈಮ್ಯಾಕ್ಸ್ ಇನ್ನೆರಡು ದಿವಸದಲ್ಲಿ ಆಗತ್ತೆ. ಸೊ ಡಿ.ಕೆ. ಶಿವಕುಮಾರ್ಗೆ ಒಕ್ಕಲಿಗ ಸ್ವಾಮೀಜಿಗಳು, ಒಕ್ಕಲಿಗ ಸಂಘದವರು ಬಲವನ್ನು ತುಂಬ್ತಾ ಇದ್ದಾರೆ. ಇನ್ನು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಹಿಂದ ಈ ಕಡೆ ನೀವು ಗಮನಿಸ್ತಾ ಇದ್ದೀರಿ, ಒಕ್ಕಲಿಗ ಬಲವನ್ನು ತುಂಬ್ತಾ ಇದ್ದಾರೆ. ಇತ್ತ ಕಡೆ ನೀವು ಗಮನಿಸೋದಾದರೆ ಸಿದ್ದರಾಮಯ್ಯ ಬಣ ಅಂದಾಗ ನಮ್ಮ ಸಮುದಾಯ ಅಥವಾ ಈ ಅಹಿಂದ ಅಂದಾಗಿರುವಂಥ ಪಾಪ್ಯುಲೇಷನ್, ನೀವಿಲ್ಲಿ ಬದಲಾವಣೆಯನ್ನು ತಂದರೆ ಆಗುವಂತಹ ವಿಪ್ಲವಗಳು, 2028ಕ್ಕೂ ಕಾಂಗ್ರೆಸ್ ಬರಬೇಕಲ್ಲ, ನೀವಿಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ತಂದುಬಿಟ್ರೆ ಆಗುವಂತಹ ಈ ಬೆಳವಣಿಗೆಯನ್ನು ಖಂಡಿತ ನೀವು ಒಪ್ಕೊಳ್ತೀರಾ ಹೈಕಮಾಂಡ್ ಅನ್ನುವಂಥ ಪ್ರಶ್ನೆಯನ್ನು ಇಟ್ಟಿದ್ದಾರೆ. ಸೊ ಹಾಗಾಗಿ ನೋಡಬೇಕು ಮುಂದಿದ್ದು ಯಾವ ರೀತಿಯ ತಿರುವುಗಳನ್ನು ಪಡೆದುಕೊಳ್ಳುತ್ತೆ ಅಂತ. ಬಟ್ ಒಂದಂತೂ ನಿಶ್ಚಿತ, ಏನು ಬಹಳ ದೊಡ್ಡ ಬೆಳವಣಿಗೆ ಆಗುತ್ತೆ. ಆ ಬೆಳವಣಿಗೆ ಏನಾಗುತ್ತೆ ಅನ್ನೋದ್ರ ಡಿಸ್ಕಷನ್ನೇ ಈ 2 ಡೇಸಲ್ಲಿ ನಡೆಯೋದು. ಸೊ ಏನಾಗುತ್ತೆ ಅನ್ನೋದು ಕ್ಯೂರಿಯಾಸಿಟಿ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳಿರೋ ಪ್ರಕಾರ ಇನ್ನೊಂದು 2 ದಿವಸದಲ್ಲಿ CM ಇರ್ತಾರೆ, DCM ಇರ್ತಾರೆ, ವರಿಷ್ಠರ ಜೊತೆ ಚರ್ಚೆ ಮಾಡೋ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಆಗಬೇಕು. ಯಾಕಂದರೆ ಸಮಸ್ಯೆನ ಪೋಸ್ಟ್ಪೋನ್ ಮಾಡಿದ್ರೆ ಉಲ್ಬಣ ಆಗುತ್ತೆ. ಗಾಯ ಜಾಸ್ತಿ ಆದಮೇಲೆ ಅದಕ್ಕೆ ಔಷಧಿ ಹಚ್ಚೋದು ಬಹಳ ಕಷ್ಟ. ಸಣ್ಣ ಮಟ್ಟದಲ್ಲಿದ್ದಾಗಲೇ ಅದಕ್ಕೆ ಸರಿಯಾದಂಥ ಮದ್ದನ್ನು ಅರೆದ್ರೆ ರಾಜ್ಯದ ಹಿತದೃಷ್ಟಿಯಿಂದ, ಕಾಂಗ್ರೆಸ್ನ ಹಿತದೃಷ್ಟಿಯಿಂದ ಬಹಳ ಒಳ್ಳೆಯದು. ಇದೆಲ್ಲದರ ನಡುವೆ ನೋಡಿ ಈ ಡೆವಲಪ್ಮೆಂಟ್ಸಲ್ಲಿ ಸ್ವಾಮೀಜಿಗಳ ಎಂಟ್ರಿ ಆಗಿಬಿಟ್ಟಿದೆ. ನೀವು ಹಿಂದೆ BJP ಅವಧಿಯಲ್ಲೂ ಕೂಡ ನೀವು ಗಮನಿಸಿದ್ದೀರಿ. ಆವಾಗಲೂ ಕೂಡ BJP ಅಂದಾಗ ಸ್ವಾಮೀಜಿಯವರು ಆದಷ್ಟು ಬೇಗ ಬಂದ್ಬಿಟ್ಟು ಒಂದಷ್ಟು ಸ್ಟೇಟ್ಮೆಂಟ್ ಕೊಡ್ತಾಯಿದ್ರು. ಬಟ್ ಈಗ ಅಂಥದ್ದೇ ಬೆಳವಣಿಗೆ ನಡೀತಾ ಇದೆ. ಬಹುತೇಕ ಸ್ವಾಮೀಜಿಗಳು ಮುಂದೆ ಬಂದಿದ್ದಾರೆ, ಮಾತಾಡಿದ್ದಾರೆ. ನಿರ್ಮಲಾನಂದನಾಥ ಸ್ವಾಮೀಜಿಗಳೂ ಸೇರಿದ ಹಾಗೆ ಬಹುತೇಕ ಕಾಂಗ್ರೆಸ್ ನಾಯಕರು ಏನೆಲ್ಲ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಬನ್ನಿ ಒಂದ್ಸಲ ನೋಡ್ಕೊಂಬರೋಣ. ಸಹಜವಾಗಿ ಡಿ.ಕೆ. ಶಿವಕುಮಾರ್ ಅವರು ಶ್ರೀಮಠದ ಸದ್ಭಕ್ತರೇನೇ, ಆದರೆ ಅವರಿಗೆ ಒಂದು ಭರವಸೆ ಇದೆ ಹಾಗೆ ಆಗುತ್ತೆ ಅಂತ. ಆಗದಲ್ಲೇ ಹೋದಂಥ ಸಂದರ್ಭದಲ್ಲಿ ಕ್ರೈಸಿಸ್ ಕ್ರಿಯೇಟ್ ಆದಾಗ ಭೇಟಿ ಆಗ್ಬೋದೇನೋ, ಆದರೆ ಭಕ್ತ ವರ್ಗದಲ್ಲಿ ಮಾತ್ರ ಒಂದು ಕೂಗಿದೆ. ಇದು ತುಂಬ ಜನ ಭೇಟಿ ಮಾಡ್ತಿದ್ದಾರೆ, ಯಾಕೆ ಆಗ್ತಾ ಇಲ್ಲ, ನಾವು 2.5 ವರ್ಷಗಳ ಕಾಲ ಕಾದು ನೋಡಿದ್ದೇವೆ ಹಾಗೆ ಆಗ್ತಾರೆ ಅಂತ. ಈಗ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನ ನೋಡಿದರೆ ಯಾಕೋ ಸ್ವಲ್ಪ ವ್ಯತ್ಯಾಸ ಆದಂಗೆ ಕಾಣಿಸುತ್ತೆ. ಅದಕ್ಕೆ
ತಾವುಗಳು ಆಶೀರ್ವಾದ ಮಾಡಬೇಕು ಅಂತ ಭಕ್ತರು ಕೇಳ್ಕೊಳ್ತಾ ಇದ್ದಾರೆ. ಆ ಮಾತನ್ನು ನಿಮ್ಮ ಹತ್ರ ಇವಾಗ ಹೇಳಿದ್ದಾರೆ. 2.5 ವರ್ಷದ ಹಿಂದೆ ಕೂಡ ಸರ್ಕಾರ ರಚನೆ ಆಗೋದು ಕೂಡ ಸಾಕಷ್ಟು ಕೂಡ ಕೇಳಿ ಬಂದಿತ್ತು. ಅವರಿಗೆ KPCC ಅಧ್ಯಕ್ಷರು ಕೂಡ ಇದ್ದಾರೆ. ಸಾಧಾರಣ ಏನಾಗಿತ್ತು, ಅಂಡರ್ ಈಸ್ ಲೀಡರ್ಶಿಪ್ ಪಾರ್ಟಿ ಹ್ಯಾಸ್ ಗಾನ್ ಫಾರ್ ದ ಎಲೆಕ್ಷನ್. ಈ ಲೆಡ್ ದ ಪಾರ್ಟಿ, ಈ ಬ್ರಾಡ್ ದ ಪಾರ್ಟಿ ಇನ್ ಟು ದ ಪವರ್. ಎಲ್ಲ ನಾಯಕರಾಗಿ ಅವರ ಅಧ್ಯಕ್ಷತೆಯಲ್ಲಿ ಎಲೆಕ್ಷನ್ ಆಗಿ ಆಮೇಲೆ ಸಾಕಷ್ಟು ಎಲ್ಲರೂ ಕೂಡ ಅವರ ಜೊತೆಯಲ್ಲಿ ನಿಂತಿಷ್ಟೆಲ್ಲ ಬಂದಾಗ 2.5 ವರ್ಷಗಳ ಕಾಲ ಅಧಿಕಾರದ ಹಂಚಿಕೆ ಆಗಿದೆ ಎಂಬ ಒಂದು ಭಾವನೆ ಏನು ಜನಸಮುದಾಯದಲ್ಲಿ ಎಲ್ಲರಲ್ಲಿ ನಮ್ಮಲ್ಲಿ ಇದೆಯೋ ಅದನ್ನು ಸೂಕ್ತವಾಗಿ ಬಗೆಹರಿಸಬೇಕು ಅಂತ ನಾವು ಕೇಳ್ಕೊಳ್ತೇವೆ. ಈಗ ಅವ್ರು ಏನಾದರೂ ಸಿದ್ದರಾಮಯ್ಯನವರು ಆಗೋದೇ ಇಲ್ಲ, ನಾನೇ ಮುಂದುವರಿಬೇಕು, 5 ವರ್ಷಗಳ ಕಾಲ ನಾನೇ ಮಾಡ್ತೀನಿ ಅಂತ ಅವ್ರು ಏನಾದರೂ ಅಂದರೆ ನಮ್ಮ ಹೋರಾಟ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಂದು ಪ್ರತಿಫಲನ ಮೆರವಣಿಗೆ ಮಾಡಿ ಎಲ್ಲ ಜನಗಳನ್ನು, ನಮ್ಮ ಜನಗಳನ್ನು ಓಡಾಕಿ ನಾವು ಅದು ಹೋರಾಟ ಮಾಡೋದಕ್ಕೆ ಸಿದ್ಧರಾಗ್ತೀರಿ. ಅದರಲ್ಲೂ ಕೂಡ ಮುಖ್ಯವಾಗಿ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚಿಗೆ ಅವರ ನಮ್ಮ ಹೋರಾಟ ನಡೀತದೆ. ಈಗ ಡೆಲ್ಲಿಗೆ ಹೋದ್ಮೇಲೆ ನಾವು ಎಲ್ಲ ಇಂಪಾರ್ಟೆಂಟ್ 3-4 ಜನರಿಗೆ ಕರೆಸಿ ಮಾತಾಡ್ತೀನಿ. ಅದರಲ್ಲಿ ಚರ್ಚೆ ಆದಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೇವೆ. ಅದನ್ನ ವಿಶೇಷವಾಗಿ ಇಂಥ ಗೊಂದಲಕ್ಕೆ ತೆರೆ ಬೀಳ್ತದೆ. ಕರೆ ಕೊಡ್ತೀರಾ ಸರ್ ಅಂತ ಬರಕ್ಕೆ? ಅವರಿಗೆಲ್ಲ ಕರ್ಸೆ ಮಾತಾಡ್ಬೇಕಾಗ್ತದೆ. ಕರ್ಸೆ ಮಾತಾಡಿ ಸೆಟಲ್ ಮಾಡ್ತಾರೆ. ಹೋಗ್ತೀನಿ ಅಂತ ಹೇಳಿದೀನಿ, ಅದೇ ಪದೇ ಕೇಳಿದ್ರೆ ಹೆಂಗೆ? ಹೋಗ್ತೀನಿ ಅಂತ ಹೇಳಿದೀನಿ, ಅದೇ ಪದೇ ಕೇಳಿದ್ರೆ ಹೆಂಗೆ? ಹೋಗ್ತೀನಿ ಅಂತ ಹೇಳಿದೀನಿ, ಅದೇ ಪದೇ ಕೇಳಿದ್ರೆ ಹೆಂಗೆ? I myself and CM, we both will discuss and we'll go. If they have called, they will go. ನಾನು ಮುಖ್ಯಮಂತ್ರಿಗಳು ಇಬ್ಬರು ಮಾತಾಡಿಕೊಂಡು ಯಾವ ಕರೀತಾರೆ ಹೋಗ್ತೀನಿ. ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀನಿ, ಒಳ್ಳೆ ರೀತಿಯಿಂದ ಕೆಲಸ ಮಾಡಿ ಒಳ್ಳೆ ರೀತಿಯಿಂದ ಹೆಸರು ತಗೊಳ್ಳಿ. ನಿಮಗೆಲ್ಲ ದೇವರು ಒಳ್ಳೇದು ಮಾಡಿ ಅಂತ ಶುಭವನ್ನು ಹಾರೈಸಿ. ಸದ್ಯದ್ದು ನೋಡಿದಾಗ ಸುಸೂತ್ರವಾಗಿ ಏನು ಬೆಳಗಾವಿ ಅಧಿವೇಶನ ನಡೆಯುತ್ತೆ ಅಂತ ಅನಿಸುತ್ತೆ. 100% ನಡೀತದೆ. 100% ಸೂತ್ರವಾಗಿ ನಡೀತದೆ. ಅಲ್ಲೇನು ಬರೋದಿಲ್ಲ, ಅಲ್ಲಿದು ಬರೋಂಗಿಲ್ಲ. ಇವರೆಲ್ಲ ಭಿನ್ನಾಭಿಪ್ರಾಯ ಎಲ್ಲ ಅಲ್ಲಿ ನಡೆಯೋಂಗಿಲ್ಲ. ಅಲ್ಲೆಲ್ಲರೂ ಒಕ್ಕಟ್ಟಾಗೆ ಮಾಡ್ತಾರೆ. ಅಲ್ಲಿ ಸದನ ನಡೀತದೆ ಅಂತ ಗ್ಯಾರಂಟಿ ನಾ ಕೊಡ್ತೀನಿ. ನಿಮಗೆ ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀನಿ, ಒಳ್ಳೆ ರೀತಿಯಿಂದ ಕೆಲಸ ಮಾಡಿ ಒಳ್ಳೆ ರೀತಿಯಿಂದ ಹೆಸರು ತಗೊಳ್ಳಿ. ನಿಮಗೆಲ್ಲ ದೇವರು ಒಳ್ಳೇದು ಮಾಡಿ ಅಂತ ಶುಭವನ್ನು ಹಾರೈಸಿ. ಸದ್ಯದ್ದು ನೋಡಿದಾಗ ಸುಸೂತ್ರವಾಗಿ ಏನು ಬೆಳಗಾವಿ ಅಧಿವೇಶನ ನಡೆಯುತ್ತೆ ಅಂತ ಅನಿಸುತ್ತೆ. 100% ನಡೀತದೆ. 100% ಸೂತ್ರವಾಗಿ ನಡೀತದೆ. ಅಲ್ಲೇನು ಬರೋದಿಲ್ಲ, ಅಲ್ಲಿದು ಬರೋಂಗಿಲ್ಲ. ಇವರೆಲ್ಲ ಭಿನ್ನಾಭಿಪ್ರಾಯ ಎಲ್ಲ ಅಲ್ಲಿ ನಡೆಯೋಂಗಿಲ್ಲ. ಅಲ್ಲೆಲ್ಲರೂ ಒಕ್ಕಟ್ಟಾಗೆ ಮಾಡ್ತಾರೆ. ಅಲ್ಲಿ ಸದನ ನಡೀತದೆ ಅಂತ ಗ್ಯಾರಂಟಿ ನಾ ಕೊಡ್ತೀನಿ. ನಿಮಗೆ ಕೊಟ್ಟ ಮಾತು ಉಳಿಸ್ಕೋಬೇಕು. ಅಧಿಕಾರ ಹಸ್ತಾಂತರ ವಿಚಾರ ಬಗ್ಗೆ ಅದನ್ನು ಡೆಲ್ಲಿಯಲ್ಲಿ ಬೆಂಗಳೂರಲ್ಲಿ ಕೇಳಿದ್ರೆ ಸರಿಯಾದ ಉತ್ತರ ಸಿಗ್ಬೋದು. ಹಾವೇರಿಯಲ್ಲಿ ಕೇಳೋದು ಉತ್ತರ ಸಿಗೋಲ್ಲ ಸರ್. ಈಗ ಮನ್ ಫೆನ್ಸಿಂಗ್ ಕತೆ ಹೇಳಿದ ನಂತರ ನಿಮಗೂ ಹೈಕಮಾಂಡ್ ಏನಾರು ಆದೇಶ ಬಂತು ಸರ್? ಮಾತಾಡಬಾರ್ದು ಅಂದೇನಾರ ಹಿಂಗೆ ಮಾತಾಡ್ಬಂದು ನಾವೇನೇನು ಪಕ್ಷದ ವಿರೋಧವಾಗಿ ಏನು ಮಾತಾಡಿಲ್ಲ. ಪಕ್ಷದ ಪರವಾಗಿ ಮಾತಾಡ್ತೀವಿ, ಪಕ್ಷದ ವಿರೋಧ ಯಾವಾಗ ಮಾತಾಡೋದು. ಹಿಂಗಾಗಿ ಆ ಪ್ರಶ್ನೆ ಉದ್ಭವ ಆಗೋಲ್ಲ. ಅದು ಈ ಪಕ್ಷಕ್ಕೆ ದುಡ್ದಾರ ಕೂಲಿ ಕೇಳ್ತಾ ಇದಾರೆ, ಕೂಲಿ ಸಿಗುತ್ತಾ ಸರ್? ಇಲ್ವಾ? ಎಲ್ಲರಿಗೂ ಸಿಗೋಲ್ಲ. ರೇಟ್ ಬಂದಿ ಭಾಳ ಮಂದಿ, ಸುಮಾರು ಜನ ಎಲ್ಲರೂ ಪ್ರಯತ್ನದಿಂದ ಸರ್ಕಾರ ಬಂದಿದೆ. ಕೆಲವ್ರಿಗೆ ಸಿಗತ್ತೆ, ಕೆಲವರಿಗೆ ಸಿಗೋಲ್ಲ. ಕಾಯ್ಬೇಕಷ್ಟೇ. ಹಾಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಹಲವಾರು ಮಂತ್ರಿಗಳು ಕೂಡ ಹೇಳಿದ್ದಾರೆ. ಸೊ ಈ ವಿಚಾರವಾಗಿ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅದೇ ಅಂತಿಮ ನಿರ್ಧಾರ. ಸೊ ಹಾಗಾಗಿ ಹೈಕಮಾಂಡ್ ಏನಾದರೂ ಹೇಳೋದಕ್ಕಿಂತ ಮುಂಚೆ ನಾವು ಯಾರು ಅದ್ರ ಬಗ್ಗೆ ಮಾತನಾಡೋದು ಸರಿ ಇರೋದಿಲ್ಲ. ಕೊಟ್ಟು ಮಾತಂತಲೇ ನಡೀತಾರೆ. ಹೈಕಮಾಂಡ್ ಏನು ಮಾತು ಕೊಟ್ಟಿದ್ದಾರೆ ಅದೇ ಪ್ರಕಾರ ನಡ್ಕೊಳ್ತಾರೆ. ಯಾರೇ ಆಗಲಿ ನನಗೆ ಗೊತ್ತಿಲ್ಲ, ಅದು ಅವ್ರನ್ನೇ ಕೇಳಿ. ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ? ಈಗಂತೂ ಸದ್ಯಕ್ಕೆ ನನಗಂತೂ ಆ್ಯಸ್ ಎ ಪಾರ್ಟಿ ವರ್ಕರ್ ಆಗಿ MLA ಆಗಿ ಈಗ ಸದ್ಯಕ್ಕೆ ಮುಖ್ಯಮಂತ್ರಿಗಳನ್ನು ಬದಲಾಯಿಸೋ ಪರಿಸ್ಥಿತಿ ಅಂತೂ ನನಗೆ ಕಾಣಿಸಿಲ್ಲ. ಯಾಕೆ ಅಂತಂದರೆ ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ದೂರಿಲ್ಲ, ಹಗರಣ ಅಂತ ಏನೂ ಇಲ್ಲ. ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, MLAಗಳು ಅವ್ರ ಪರವಾಗಿದ್ದಾರೆ. ಸೊ ಹಾಗಾಗಿ ಬದಲಾಯಿಸುವಂಥ ಅಗತ್ಯ ನನಗೆ ಕಾಣಿಸ್ತಿಲ್ಲ. ಹಾಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಹಲವಾರು ಮಂತ್ರಿಗಳು ಕೂಡ ಹೇಳಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯನವರು ಈ ಕ್ಷಣಕ್ಕೂ ಕೂಡ ಬಹಳ ಕಾನ್ಫಿಡೆಂಟ್ ಆಗಿದ್ದಾರೆ. ಇಟ್ಸ್ ಗುಡ್. ಬಟ್ ಹೈಕಮಾಂಡ್ ಪಕ್ಷ ಅದು ಯತೀಂದ್ರ ಸಿದ್ದರಾಮಯ್ಯನವರು ಅದನ್ನು ಮರ್ತ ಕಾಣ್ತಾ ಇದೆ. ಎನಿಹೋ ಇದರ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರರಾಗಿರುವಂಥ ಕಾಂತಿ ಶೆಟ್ಟಿ ಅವರಿದ್ದಾರೆ. ನಮಸ್ಕಾರ ಮೇಡಮ್.
ಇನ್ನು ರಾಜಕೀಯ ವಿಶ್ಲೇಷಕರಾಗಿರುವಂಥ ಅನಿಲ್ ನಾಚಪ್ಪ ಅವರಿದ್ದಾರೆ. ನಮಸ್ಕಾರ ಅನಿಲ್ ಅವರೇ. ಇನ್ನು JDS ವಕ್ತಾರರಾಗಿರುವಂಥ ರಿಷಿಕ್ ವಿವಾನ್ ಗೌಡ ಅವರಿದ್ದಾರೆ. ನಮಸ್ಕಾರ. ಇನ್ನು AP ವಕ್ತಾರರಾಗಿರುವಂತಹ ರವೀಶ್ ದಾಸಪ್ಪ ಅವರಿದ್ದಾರೆ. ನಮಸ್ಕಾರ. ಕಾಂತಿ ಶೆಟ್ಟಿ ಅವರೇ, ನೀವು ಹೇಳಬೇಕು, ಸ್ವಾಮೀಜಿಗಳ ಎಂಟ್ರಿ ಎಷ್ಟು ಸರಿ? ಸೇಮ್ ಟೈಮ್ ನಿನ್ನೆವರೆಗೂ ಕೂಡ DK ಶಿವಕುಮಾರ್ ಅವರು ಮಾತಾಡಿದ್ದನ್ನು ಗಮನಿಸಿದ್ರೆ ಇದು BJPಯ ಷಡ್ಯಂತ್ರ ಅಂತ ಹೇಳ್ತಿದ್ರು. ಹೇಗದು? ಏನು ಷಡ್ಯಂತ್ರ ಮಾಡಿದ್ರಿ? ದಿವ್ಯಾ, ಇದಕ್ಕೂ ಮೋದಿಗೆ ಬೆಟ್ಟು ತೋರಿಸ್ಲಿಲ್ವಲ್ಲ ಅಂತ ನಾನು ನೋಡ್ತಾ ಇದ್ದೆ. ಯಾಕಂದ್ರೆ ಪ್ರತಿಯೊಂದಕ್ಕೂ ಡೆಲ್ಲಿಗೆ ಬೆಟ್ಟಿ ತೋರಿಸೋದು ಸ್ವಾಭಾವಿಕವಾಗಿದೆ. ಒಂದು ಮಾತು ನಾನಿಲ್ಲಿ ಹೇಳಲೇಬೇಕು ದಿವ್ಯಾ. ಇವಾಗ CM ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆದ್ರೂ ಕೂಡ ಒಂದ್ ವೇಳೆ ರಾಜ್ಯದ ಪರಿಸ್ಥಿತಿಯ ರಾಜ್ಯದ ಪ್ರಾಬ್ಲಮ್ ಏನಾದ್ರೂ ಚೇಂಜ್ ಆಗುತ್ತಾ? ಏನು ಆಗಲ್ಲ. ಅಥವಾ CM ಸಿದ್ದರಾಮಯ್ಯನವರು ಅಲ್ಲಿ ಒಂದು ಕಡೆ ಇರ್ಲಿ, ಚರ್ಚೆ ಮಾಡ್ಕೊಂಡು DCM ಏನಾದ್ರೂ ಈಗ ಏನಾದ್ರೂ ಚರ್ಚೆ ಮಾಡಿ ಎಲ್ಲ ಹೇಳಿ CM ಆದ್ರೂ ಕೂಡ ರಾಜ್ಯದ ಪರಿಸ್ಥಿತಿ ನಾವೇನಾದ್ರೂ ಚೇಂಜ್ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ ಇದೆಯಾ? ಸರ್ಕಾರ ಪತನವಾಗಿ ನೀವು ಅಧಿಕಾರಕ್ಕೆ ಬಂದ್ರೆ ಏನಾದ್ರೂ ಬದಲಾವಣೆ ಆಗತ್ತಾ? ನಾನು ಸರ್ಕಾರ ಪತನದ ಬಗ್ಗೆ ಮಾತಾಡ್ತಾ ಇಲ್ಲ. ಈ ಕಾಂಗ್ರೆಸ್ ಬಂದು 30 ತಿಂಗಳಾಯ್ತು. ಏನಾಗ್ತಾ ಇದೆ? ರೈತರ ಗೋಳು. ಮೊನ್ನೆ ಗುರ್ಲಾಪುರದಲ್ಲಿ ರೈತ ಪ್ರತಿಭಟನಾ ನಿರತ ರೈತ ವಿಷ ಸೇವಿಸಿಕೊಂಡು ದುರಂತಕ್ಕೀಡಾದ್ರೂ ಕೂಡ ಯಾರು ಒಬ್ಬರ ಬಗ್ಗೆ ಅಲ್ಲಿ ಹೋಗಿ ಕೇಳಲಿಲ್ಲ, ವಿಚಾರಿಸಿಲ್ಲ, ಉಸ್ತುವಾರಿಗಳು ನೋಡಿಲ್ಲ, ಯಾರು ನೋಡಿಲ್ಲ. ನಾವು ಹೇಳುದು ಈ ಸರ್ಕಾರಕ್ಕೆ ಜನರ ಸ್ಪಂದನೆ ಅವಶ್ಯಕತೆ ಇಲ್ಲ, ಅಥವಾ ಜನರ ಬಗ್ಗೆ ಕಾಳಜಿ ಖಂಡಿತವಾಗ್ಲೂ ಇಲ್ಲ. ಇವರ ಡೇ ಒನ್ನಿಂದ ಕುರ್ಚಿಯ ಕಾದಾಟ. DK ಶಿವಕುಮಾರ್ ಅವರು 100 ದಿನ ಆದಾಗಲೇ ಶುರು ಮಾಡಿದ್ದಾರೆ ಕುರ್ಚಿ ಮಾತಾಡಕ್ಕೆ. ಈಗ ಅಲ್ಲ, ಈಗ 2 ವರ್ಷ ಆದಾಗಲಿಂದ. ಈಗ ಒಂದು ಹೇಳ್ತೀನಿ ದಿವ್ಯಾ, 2 ವರ್ಷ ಆದಾಗ ಇವರು ಆಗ್ತಾರೆ ಅನ್ನೋದಕ್ಕೆ ಇನ್ನೊಂದು ನಂಬಿಕೆ ಅವ್ರದ್ದು ಏನಂದ್ರೆ, ಜನರಿಗೆ ಗೊತ್ತಾಗೋದೇನಂದ್ರೆ, ಯಾರಾದ್ರೂ ವಾರ್ಷಿಕೋತ್ಸವ ಆಚರಿಸುವಾಗ 1 ವರ್ಷಕ್ಕೆ ಆಚರಿಸ್ತಾರೆ, 2 ವರ್ಷಕ್ಕೆ ಆಚರಿಸ್ತಾರೆ, 3 ವರ್ಷಕ್ಕೆ ಆಚರಿಸ್ತಾರೆ. ಇವರು 2.5 ವರ್ಷಕ್ಕೆ ಪೇಪರ್ ಆಡ್ಗಳೆಲ್ಲ ಹಾಕ್ತಾರೆ, ಶುಭಾಶಯಗಳು ಹಾಕ್ತಾರೆ ಅಂದ್ರೆ ಇವ್ರು ಮುಗಿದ ಅಧ್ಯಾಯ ಅಲ್ಲ. ಯಾರಾದ್ರೂ ವಾರ್ಷಿಕೋತ್ಸವ ಯಾವಾಗ? ಈಗ ಹೇಳಿ, ವಾರ್ಷಿಕೋತ್ಸವ ಅಂದ್ರೆ ಏನು? 2 ವರ್ಷಕ್ಕೆ 3 ವರ್ಷಕ್ಕೆ 2.5 ವರ್ಷಕ್ಕೆ ನೀವು ಅಭಿನಂದನೆಗಳು ಹೇಳ್ತಾರೆ ಅಂದ್ರೆ ಕಳಿಸ್ತಾ ಇದಾರೆ ಅಂತಲೇ ಅರ್ಥ ಅಲ್ವಾ? ನಮಗ್ ಬೇಡ ಅದು. ನಾನು ಹೇಳುದು, ನಮ್ಗೆ ಯಾರೇ ಆಗ್ಲಿ ರಾಜ್ಯದ ಜ್ವಲಂತ ಸಮಸ್ಯೆ ಬಗ್ಗೆ ಏನಾದ್ರೂ ಅವ್ರು ಯೋಚನೆ ಮಾಡಕ್ ಸಾಧ್ಯ ಇದೆಯಾ? ಇವಾಗ ರಾಹುಲ್ ಗಾಂಧಿ ಇದು ನೋಡಿ, ಕಾಂಗ್ರೆಸ್ ಮುಳುಗಿದ ಹಡಗು. 95 ಚುನಾವಣೆಯಲ್ಲಿ ಸೋತಾಯ್ತು. ಏನು ಭಾರತದಲ್ಲಿ ಇಡೀ ಕಾಂಗ್ರೆಸ್ ಮುಕ್ತ ಭಾರತದತ್ತ ಇದು ಏನು ದಾಪುಗಾಲು ಹಾಕ್ತಾ ಇದೆ. DK ಶಿವಕುಮಾರ್ಗೆ ಪಕ್ಕಾ ಗೊತ್ತಿದೆ 2028ಕ್ಕೆ ಬರಲ್ಲ ಅನ್ನೋದು ಅಂತೂ ಗ್ಯಾರಂಟಿ ಗೊತ್ತಿದೆ. ಈ ಸಿಕ್ಕ ಅವಕಾಶವನ್ನು ಬಿಟ್ಕೊಳ್ಳೋದು, ಈ ಅವಕಾಶ ಬಿಟ್ಟರೆ ಅವರಿಗೆ ಈಗ ಸಿಗೋದೇ ಇಲ್ಲ ಅನ್ನೋದು ಗೊತ್ತಿದೆ. ರೈಟ್, ಮಾತಾಡ್ತೀನಿ. ಅನಿಲ್ ಅವರೇ, ಈಗ ಸ್ವಾಮೀಜಿಗಳು ಎಂಟ್ರಿ ಕೊಟ್ಟಿದ್ದಾರೆ, ಎಲ್ಲಿಂದ ಒತ್ತಡಗಳನ್ನು ಹಾಕಿಸ್ಬೇಕು, ಆ ಪ್ರಯತ್ನಗಳು ನಡೀತಾ ಇದೆ. ನಾನು ಬಿಯಾಂಡ್ ಸ್ವಲ್ಪ ಯೋಚನೆ ಮಾಡೋದಾದರೆ, ಸತೀಶ್ ಜಾರಕಿಹೊಳಿ ಅಂದರೆ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿದ ಪ್ರಕಾರ ಸಿದ್ದರಾಮಯ್ಯನವರ ಸಂಧ್ಯಾಕಾಲದಲ್ಲಿ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅವರು. ಸೊ ಇಲ್ಲಿ ಈಗ ಅಹಿಂದ ಸ್ವಾಮೀಜಿಗಳ, ಅಹಿಂದ ಜಾತಿ ಸಮುದಾಯಗಳ ಅಸ್ತ್ರ ಪ್ರಯೋಗ ಆಗ್ತಾಯಿದೆ. ಹೈಕಮಾಂಡ್ ಮೇಲೆ ಒಂದು ಒತ್ತಡ. ಈ ಕಡೆ ಬರೋಣ, DK ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯ, ಒಕ್ಕಲಿಗ ನಾಯಕರು, ಸಂಘಗಳು ಸ್ವಾಮೀಜಿಗಳ ಮೂಲಕ ಒತ್ತಡವನ್ನು ಹಾಕಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಒಪ್ಪಂದವೇ ಆಗಿದ್ದರೆ ಇದು ಅಪ್ರಸ್ತುತ ಅಲ್ವಾ? ಮೇಡಮ್ ನೋಡಿ, ಇದು ಪ್ರಯತ್ನ ಇದೆಯಲ್ಲ, BJP ಅವರು ಇದ್ದಾಗಲೂ ಸಹ ಇದೇ ರೀತಿ ಪ್ರಯತ್ನಗಳಾಗಿತ್ತು. ಇದೇನಂದರೆ, ಯಾವತ್ತಾದರೂ ಆ ಸಮುದಾಯದ ಜನ ಮುಖ್ಯಮಂತ್ರಿ ಆಗ್ತೀರ ಎಂದಾಗ ಆ ಸಮುದಾಯದ ಸ್ವಾಮೀಜಿಗಳು ಮುಂದೆ ಬಂದು ನನ್ನಿಂದ ಆದರೂ ಅಂತ ಹೇಳ್ಕೊಳೋದು ಒಂದು ವಿಷಯ, ನಾನು ಮಾಡಿಸ್ದೆ ಅನ್ನೋದೊಂದು ವಿಷಯ. ಮೊದಲಿಗೆ ಈ ರೀತಿ ಮಾತಾಡಿಕೊಂಡು ಆ ವ್ಯಕ್ತಿ ಏನಾದರೂ ಮುಖ್ಯಮಂತ್ರಿ ಆದಾಗ ಬರುವಂಥ ಅನುದಾನಗಳನ್ನ ಹೆಚ್ಚಾಗಿ ತಗೊಳ್ಳುವಂಥದ್ದು ಈ ಕ್ರಿಯೆ ಇರುತ್ತೆ. ಒಂದು ಈಗ ಅಲ್ಲೆಲ್ಲ ನೀವು ಹೇಳಿದ ಆ ಎಕ್ಸಾಂಪಲ್ ಅಲ್ಲಿ ಎಂತ ಅಗ್ರಿಮೆಂಟೇ ಇರಲ್ಲ. ತರ್ತೀನಿ. ಈಗ BJPಗೂ ಕಾಂಗ್ರೆಸ್ಸಿಗೂ ಭಾಳ ಅಜಗಜಾಂತರ ಇದೆ. ಯಾಕಂದರೆ 8 ವರ್ಷ BJP ಅಧಿಕಾರದಲ್ಲಿ 4 ಜನ ಮುಖ್ಯಮಂತ್ರಿಗಳನ್ನ ನೋಡಿದ್ದೀವಿ. ಉಪಮುಖ್ಯಮಂತ್ರಿಗಳು 16 ಜನ ಬಂದಿದ್ದಾರೆ, 3, 2, 3 ಆ ರೀತಿ. ಯಾಕಂದರೆ ಎಲ್ಲ ಸಮುದಾಯದವ್ರಿಗೂ ಸಹ ಮಣೆ ಹಾಕಿ ಮುಂದಿನ ಎಲೆಕ್ಷನಲ್ಲಿ ಗೆಲ್ತೀವಿ ಅಂತ ಹೋಗಿ ಪುನಃ ಅವರು ಸೋತಿದ್ರು. ಆದರೆ ಈ ಪರಿಸ್ಥಿತಿಯಲ್ಲಿ ಹೇಳೋದು ನೋಡಿ, ಕಾಂಗ್ರೆಸ್ ಏನು ಮಾಡಿದೆ ಅಂದರೆ, ನೀವು ಮಧ್ಯಪ್ರದೇಶಕ್ಕೆ ಹೋಗಿ ಜ್ಯೋತಿರಾದಿತ್ಯ ಸಿಂಧಿಯಾದು ಇದೇ ರೀತಿ ಆಯಿತು. ಯುವಕನಿಗೆ ಮುಖ್ಯಮಂತ್ರಿ ಕೊಡಬೇಕು ಅಂತ ಹೇಳಿ ಲಾಸ್ಟ್ ಕೊನೆಯಲ್ಲಿ ಕೊಡದಲೇ ಇದ್ದಾಗ BJP ಅವರು 32 ಜನರನ್ನ ತೆಗೆದುಕೊಂಡೋಗಿ ಸರ್ಕಾರ ಮಾಡಿದ್ರು. ಅಲ್ಲಿಂದ ಮುಂದೆ ಹೋದ ಸಚಿನ್ ಪೈಲಟ್ದು ಇದೇ ವಿಷಯ ಆಯಿತು. ಸಚಿನ್ ಪೈಲಟ್ಗೆ ಕೊನೆ ಭಾಗದಲ್ಲಿ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿ ಮಾಡ್ದಲೇ ಇದ್ದಾಗ ಅದರ ಮುಂಬರುವ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಸೋಲ್ತು. ಕರ್ನಾಟಕದಲ್ಲೂ ಸಹ ನೋಡಿ, BJPಗೂ ಕಾಂಗ್ರೆಸ್ಗೂ ಏನು ವ್ಯತ್ಯಾಸ ಇದೆ ಅಂದರೆ, BJPಯ ಮೂಗುದಾರ ತುಂಬ ಟೈಟ್ ಆಗಿದೆ. ಯಾಕಂದರೆ ಯಡಿಯೂರಪ್ಪನವರನ್ನು ಸಹ ಅವರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರು, ಸದಾನಂದ ಗೌಡರನ್ನ ಕೆಳಗಿಳಿಸಿದ್ರು, ಜಗದೀಶ್ ಶೆಟ್ಟರನ್ನ ಕೊಡದಲೇ ನೆಕ್ಸ್ಟು ಬಸವರಾಜ ಬೊಮ್ಮಾಯಿ ಅವರಿಗೆ ಕೊಟ್ಟರು. ಅಂದರೆ ಏನೇ ಬದಲಾವಣೆಗಳಾಗಿರ್ಬೋದು, ಆದರೆ ಕಾಂಗ್ರೆಸ್ಸಲ್ಲಿ ಈ ಪ್ರಕ್ರಿಯೆ ಆಗ್ತಾನೇ ಇಲ್ಲ.
ಕಾಂಗ್ರೆಸ್ನ ಹೈಕಮಾಂಡಿಗೆ ಒಂದು ಮೂಗ್ದಾರ ಇಲ್ಲ. ಇನ್ನೊಂದು ಕರ್ನಾಟಕದ ಏನು ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಸಿದ್ದರಾಮಯ್ಯ ಅವರ ಪವರಿಗೆ ಯಾವುದೇ ಕಾರಣಕ್ಕೂ ಅವರಿಗೆ ಅಲ್ಲಾಡ್ಸೋಕ್ಕಾಗೋದಿಲ್ಲ. ಇವತ್ತೇನಾದರೂ DK ಶಿವಕುಮಾರ್ ಅವರನ್ನ ನೀವು ಮುಖ್ಯಮಂತ್ರಿ ಮಾಡಿದ್ದೇ ಆದಲ್ಲಿ ಕುರುಬ ಅನ್ನೋ ಒಂದು ಸಂಪೂರ್ಣ ಮತ ಬ್ಯಾಂಕ್ ಇದೆಯಲ್ಲ, ಕಾಂಗ್ರೆಸ್ನ ಬಿಟ್ಟು ಹೊರ ಹೋಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಅದ್ರ ಜೊತೆ ಜನ ಮಾತಾಡ್ತಿರೋದೇನು ಅಂದರೆ, ಸಿದ್ದರಾಮಯ್ಯ ಮತ್ತು ಏನು DK ಶಿವಕುಮಾರ್ ಅವರು ಇಬ್ಬರೂ ಸಹ ಸೇರಿ ಈ ಸರ್ಕಾರದಲ್ಲಿ 136 ಸೀಟ್ ಬಂದಿದೆ ಅಂತ ನೀವು ನೋಡಿ. 46 ಜನ ಹೊಸ MLAಗಳಿದ್ದಾರೆ. ಆ 46 ಜನರಲ್ಲಿ 1000, 5000, 10,000 ಮತಗಳಲ್ಲಿ ಗೆದ್ದಿರುವಂಥ MLAಗಳು 36 ಜನ ಇದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಹೊಸ MLAಗಳು ನಾನೇನು ನಯನಾ ಮೋಟಮ್ಮನ್ ಅವ್ರನ್ನು ಸೇರಿ, ಏನು ತಮ್ಮಯ್ಯನವ್ರನ್ನು ಸೇರಿ, ಇಕ್ಬಾಲ್ ಅನ್ಸಾರಿ ಅವ್ರನ್ನು ಸೇರಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಷ್ಟು ಜನಕ್ಕೆ ಮುಂಬರುವ ಎಲೆಕ್ಷನಲ್ಲಿ ಗೆಲ್ತಾರೋ ಇಲ್ಲೋ ಅನ್ನೋದೇ ಗೊತ್ತಿಲ್ಲ. ಯಾಕಂದರೆ 300, 1000, 5000 ಶಾಂತಿನಗರದ MLA NA ಹ್ಯಾರಿಸ್ ಅವ್ರನ್ನೂ ಸೇರಿ, NA ಹ್ಯಾರಿಸ್ ಅವರು ಗೆಲುವಿನ ಅಂತರ 30,000 ಇತ್ತು, ಈಗ 7,000ಕ್ಕೆ ಬಂದಿದೆ. ಮುಂದೊಂದು ದಿನಗಳಲ್ಲಿ ಎಲೆಕ್ಷನ್ ಆದರೆ ಏನು ಮುಸಲ್ಮಾನರ ಓಟ್ ಎಲ್ಲ ಕ್ರೋಢೀಕರಣ ಆಗಿತ್ತಲ್ಲ, ಮತ್ತು ನಿಮ್ಮ ಏನು ಈ ಕುರುಬರ ಓಟುಗಳೆಲ್ಲ ಕ್ರೋಢೀಕರಣ ಆಗಿತ್ತಲ್ಲ, ಏನಾದರೂ ವ್ಯತಿರಿತವಾದರೆ ಕರ್ನಾಟಕದಲ್ಲಿ ಈಗಾಗಲೇ BJP ಜೊತೆ JDS ಇದೆ. JDS BJP ಎರಡೂ ಒಟ್ಟಿಗೆ ಎಲೆಕ್ಷನ್ಗೆ ಹೋಗಿದ್ದೆ ಆದಲ್ಲಿ ಬದಲಾವಣೆ ಇರುವಂಥ ಏನು ನಿಮಗೆ ಒಂದು 30 ಸೀಟ್ಗಳಿದೆಯಲ್ಲ, ಅದು ಭಾರಿ ಪ್ರಮಾಣದಲ್ಲಿ ತೊಂದರೆ ಆಗುತ್ತೆ. ಇವತ್ತೇನಾದರೂ ಕಾಂಗ್ರೆಸ್ ಇದನ್ನು ಸರಿಯಾಗಿ ನಿಭಾಯಿಸದಲ್ಲೇ ಇದ್ದಲ್ಲಿ ಮುಂದೊಂದು ದಿನಗಳಲ್ಲಿ ಎಲೆಕ್ಷನ್ ಆದರೆ ಕಾಂಗ್ರೆಸ್ಗೆ 60 ಸೀಟುಗಳು ಬರೋದಿಲ್ಲ. ಇವತ್ತಿನ ಲೆಕ್ಕಾಚಾರ ನೀವು ಕರೆಕ್ಟಾಗಿ ಲೆಕ್ಕ ಮಾಡಿ ನೋಡಿದರೆ, ಯಾಕಂದರೆ ಚಿಕ್ಕಮಗಳೂರು ಅಂತ ಜಿಲ್ಲೆಯಲ್ಲಿ 5-5 BJP ಇದ್ದ ಜಾಗದಲ್ಲಿ ಕಾಂಗ್ರೆಸ್ ಬಂದಿದೆ. 5-5 ಇರೋ ಜಾಗದಲ್ಲಿ 300, 10,000, 7,000, 9,000, 180 ಸೀಟಲ್ಲಿ ಮತಗಳಲ್ಲಿ ಗೆದ್ದಿದೆ. ಅವೆಲ್ಲ ಕಳ್ಕೊಳ್ಳುವಂಥ ಇದಿದೆ. ಆದರೆ ಇವತ್ತು BJPಯ ನಾಯಕತ್ವ ಸಬಲರಾಗಿಲ್ಲ. ಕರ್ನಾಟಕದಲ್ಲಿ BJP ನಾಯಕತ್ವ ಏನಾದರೂ ಯಡಿಯೂರಪ್ಪನಂಥ ನಾಯಕತ್ವ ಪುನಃ ಏನಾದರೂ ಬಂದಿದ್ದೇ ಆದಲ್ಲಿ ಕರ್ನಾಟಕದಲ್ಲಿ 100% ಮುಂಬರುವ ದಿನಗಳಲ್ಲಿ BJPಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಇವತ್ತಿನ ಜಗಳಗಳು. ರೈಟ್. ಸಿದ್ದರಾಮಯ್ಯನವರನ್ನ ಇಳಿಸಿದ್ರೆ ಆಗುವಂತಹ ಬದಲಾವಣೆ ಹೇಳಿದ್ರಿ. ಅದು ನಾನು ಅದನ್ನು ಪುನಃ ಹೇಳಿದೆ. ಯಾವುದು DK ಶಿವಕುಮಾರ್ ಅವ್ರಿಗೆ ಕೊಡ್ಲಿಲ್ಲ ಅಂದ್ರೆ, ನಾನು ಹೇಳಿದ್ನಲ್ಲ ಈಗ ಚಿಕ್ಕಮಗಳೂರು ಅಂತ ಏನಕ್ಕೆ ಹೇಳಿದೆ ಅಂದ್ರೆ, ಒಕ್ಕಲಿಗರ ಮತಗಳಿದೆಯಲ್ಲ ಮೇಡಮ್, ಅದು ತುಂಬಾ ಕ್ರೋಢೀಕರಣವಾಗಿ ಅಂತ CT ರವಿ ಅವರೇ ಸೋತಿದ್ದಾರೆ ಅಲ್ಲಿ. ಇವತ್ತೇನಾಗುತ್ತೆ ಅಂದ್ರೆ, ಇದನ್ನು ಯಾವ ರೀತಿ ಈ ಏನ್ ಹೇಳ್ತಾರೆ ಕಲ್ಲಿನ ಕಡ್ಲೆ ಅಂತ ಏನ್ ಹೇಳ್ತಾಳಲ್ಲ, ಆ ರೀತಿ ಇವತ್ತು ಯಾವ್ದು ಡಿಸಿಷನ್ ಆಗದೇ ಇಲ್ಲ. ಯಾಕಂದ್ರೆ BJP ಆಗಿದ್ರೆ ಸೋತ್ರು ಪರವಾಗಿಲ್ಲ ನಾವು ಅಂತ ಹೇಳಿ ತಗೊಳ್ಬಹುದು. ಯಾಕಂದ್ರೆ ಅವ್ರಿಗೆ ಬೇರೆ ಬೇರೆ ರಾಜ್ಯಗಳಿದೆ, ಕಾಂಗ್ರೆಸ್ ಉಳಿದಿರೋದು 2 ರಾಜ್ಯ, 3 ಮತ್ತೊಂದು ಅಂತ ಹೇಳ್ತಾರಲ್ಲ. ಈ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಏನ್ ಮಾಡುತ್ತೆ ಇವತ್ತು? ಮತ್ತೆ ಎಲ್ಲಾ ರಾಜ್ಯಗಳ ಎಲೆಕ್ಷನ್ಗಳಲ್ಲೂ ಅವ್ರು ಹೀನಾಯವಾಗಿ ಸೋತಿದ್ದಾರೆ. ಇವತ್ತು ಇಲ್ಲಿ ಯಾವ ರೀತಿ ಇದನ್ನ ಮಾಡ್ತಾರೆ ಅನ್ನೋ ನಿಜವಾಗ್ಲೂ ನಾವು ಹೇಳ್ತಿದ್ದೀವಿ, ವಿಶ್ಲೇಷಣೆ ಮಾಡುವಂಥದ್ದಲ್ಲ. ಇವತ್ತು ನೋಡಬೇಕು ಇದರಿಂದ ರಾಜ್ಯದಲ್ಲಿ ಏನೇನು ಬದಲಾವಣೆಗಳಾಗುತ್ತೆ, ಬೇರೆ ಹೊಸ ಪಕ್ಷಗಳು ಉದಯ ಆಗೋದಕ್ಕೂ ಇದು ಕಾರಣ ಆಗುತ್ತೆ. ರೈಟ್, ವೆರಿ ನೈಸ್. ರಿಷಿಕ್ ಅವರೇ, ನೀವು ಹೇಳಬೇಕು, ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಮಾತಾಡಿದ್ದನ್ನು ನೀವು ಅಬ್ಸರ್ವ್ ಮಾಡಿದ್ರಿ ಅಂತ ನಾನು ಭಾವಿಸ್ತೀನಿ. ಸಿಡ್ಕಲ್ಲೇ ಉತ್ತರ ಕೊಟ್ಬಿಟ್ಟು ವಿ ವಿಲ್ ಗೋ, ಐ ವಿಲ್ ಗೋ ಅಂದರೆ ಸಿದ್ದರಾಮಯ್ಯನವರು ಸ್ವತಃ ತನ್ನ ನಿಲುವನ್ನು ಹೇಳಿದ್ರು. DK ಶಿವಕುಮಾರ್ ಅವರು ಮಾತಾಡ್ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿದ್ರಿ, ವಿ ವಿಲ್ ಗೋ. ಇನ್ಕ್ಲೂಸಿವ್ನೆಸ್ಸು ಮತ್ತು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡೋದು ನೀವು ಗಮನಿಸಿದ್ರಿ. ಈ ವೈಬ್ರೇಷನ್ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಮೇಡಮ್, ನಿನ್ನೆ ಇನ್ನು ನಾವು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ದಿನನ ಆಚರಿಸಿದ್ದೀವಿ. ಸೊ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು, ಸನ್ಮಾನ್ಯ ಸಿದ್ದರಾಮಯ್ಯನವರು, ಸದ್ಯ DK ಶಿವಕುಮಾರ್ ಅವರು ನಿನ್ನೆ ತಮ್ಮ KPCC ಕಚೇರಿಯಲ್ಲಿ ಕೂಡ ತಾವು ಕಾನ್ಸ್ಟಿಟ್ಯೂಷನಲ್ ಡೇನ ಆಚರಿಸಿದ್ದೀರ. ಯಾಕೆ ನಾನು ಈ ಬುಕ್ ಹಿಡ್ಕೊಂಡೇ ಹೇಳ್ತಾ ಇದ್ದೀನಿ ಅಂತಂದರೆ, ಅವ್ರಿಗೆ ಬೇಸಿಕ್ ಫಂಕ್ಷನ್ ಅಥವಾ ಬೇಸಿಕ್ ಡೆಫಿನೇಷನ್ ನೀವು ಆಚರಿಸಬೇಕಾದ್ರೆ ನಿಮಗೆ ಒಂದು ನೈತಿಕತೆ ಇರಬೇಕು. ನಿಮಗೆ ಜನರು ಮತದಾನ ಮಾಡಿ ನಿಮಗೆ ಒಂದು ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡಿ ಅಂತ ಹೇಳಿ ಕಳಿಸಿರುವಂಥದ್ದು. ನೀವು ಒಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಂತ ಕುತ್ಕೊಂಡಾಗ ನೀವು CM ಅಥವಾ ಡೆಪ್ಟಿ CM ಅಥವಾ ಸಚಿವರು ಅಂತೆಲ್ಲ ಹೇಳಿದಾಗ ಯು ಆರ್ ನಾಟ್ ಅ ಕಾಂಗ್ರೆಸ್ ಪ್ರಾಪರ್ಟಿ ಎನಿಮೋರ್, ಯು ಆರ್ ಪ್ರಾಪರ್ಟಿ ಆಫ್ ಕರ್ನಾಟಕ. ನಿಮ್ಮೊಂದು ಕರ್ನಾಟಕದ ಅಡ್ಮಿನಿಸ್ಟ್ರೇಷನ್ ಭಾಗವಾಗಿರ್ತೀರ. ಸೊ ನೀವು ಯಾವುದೇ ಒಂದು ಕೆಲಸ ತಗೋಬೇಕಾದ್ರೆ, ಯಾವುದೇ ಒಂದೇ ಒಂದು ಪ್ರತಿ ನಿಮಿಷನೂ ತಾವುಗಳು ಕರ್ನಾಟಕ ರಾಜ್ಯದ ಜನತೆಯ ಹೇಳಿಗೆಗೋಸ್ಕರ ವರ್ಕ್ ಮಾಡಬೇಕೇ ಹೊರತು ತಮ್ಮ ಸ್ವಾರ್ಥಗಳಿಗಲ್ಲ. ಸೊ ಇಲ್ಲಿ ತಾವುಗಳು ಈ ಸ್ಟೇಟ್ಮೆಂಟ್ ಕೊಡಕ್ಕೆ ಯಾವ ನೈತಿಕತೆ ಇದೆ ಅಂತ ಮೇಡಮ್ ಕೇಳಿಸ್ಕೊಳ್ಳಿ. ಈಗ ನೋಡಿ, ಪ್ರೀ ಎಲೆಕ್ಷನ್ಸ್ ಅಲ್ಲಿ ಏನೇನಾಗುತ್ತೆ ಡಿಸ್ಟರ್ಬೆನ್ಸಸ್ ಅದು ಬೇರೆ, ಅಥವಾ ಎಲೆಕ್ಷನ್ಸ್ ಆಗಿ ರಿಸಲ್ಟ್ ಬಂದು ನಿಮ್ಗೆ ಇನ್ನೂ ಒಂದು ಗೌರ್ಮೆಂಟ್ ಫಾರ್ಮೇಷನ್ ಆಗಿರಲ್ಲ, ಆ ಟೈಮಲ್ಲಿ ನಿಮಗೆ ಹೈ ಕಮಾಂಡು, ಲೋ ಕಮಾಂಡು, ಆ ಪಾರ್ಟಿ ಈ ಪಾರ್ಟಿ ಮತ್ತೊಂದು, ಇದೆಲ್ಲ ಸಾಕಷ್ಟು ಡಿಸ್ಕಷನ್ಸ್ಗಳು ಆಗ್ತವೆ. ದಟ್ ಈಸ್ ಡಿಫ್ರೆಂಟ್. ಆದರೆ ಒಂದು ಸ್ಟೇಬಲ್ ಗೌರ್ಮೆಂಟ್ ಅಂತ ಅಂದ್ಬಿಟ್ಟು ನಿಮಗೆ 136 ಜನ ಮ್ಯಾಂಡೇಟ್ ಬಂದಾದ ಮೇಲೆ ತಾವು
ಏನಂತ ಓತ್ ಟೇಕಿಂಗ್ ತಗೊಂಡಿರ್ತೀರಿ? ಅಲ್ಲ, ತಾವು ಅಲ್ಲಲ್ಲ. ಯಾವಾಗ್ಲೂ ತಮಗೆ ಗೆಲ್ಲಿಸಿರುವಂತ ಮತದಾರರ ಅಭಿವೃದ್ಧಿಗೋಸ್ಕರನೇ ಇರ್ತೀರಾ ಅನ್ನೋದೇ ಹೇಳ್ತಾರೆ ಹೊರತು ತಾವುಗಳಲ್ಲಿ 2.5 ವರ್ಷ ಆದ್ಮೇಲೆ ಕೂಡ ತಾವು ಹೇಳ್ತಾ ಇರುವಂತದ್ದು ಏನು? ಇವತ್ತು ತಾವು ಕಚ್ಚಾಡ್ತಿರೋವಂಥದ್ದು ಯಾವ ವಿಷಯಕ್ಕೋಸ್ಕರ? ಏನ್ ನೀವೇನ್ ಕರ್ನಾಟಕ ರಾಜ್ಯಕ್ಕೆ 1 ಲಕ್ಷ ಕೋಟಿ ದುಡ್ಡು ಬೇಕು ಅಂತ ಸೆಂಟ್ರಲ್ ಗೌರ್ಮೆಂಟ್ ಜೊತೆ ಫೈಟ್ ಮಾಡ್ತಾ ಇದ್ದೀರಾ ನೀವೆಲ್ಲರೂ ಹೋಗ್ಬಿಟ್ಟು? ಏನ್ ಫೈಟ್ ಮಾಡ್ತಾ ಇರೋದು ನೀವು? ನಾನ್ CM ಆಗ್ಬೇಕು, ನಾನ್ CM ಆಗ್ಬೇಕು, ನಾನ್ DCM ಆಗಲ್ಲ, ನಾನ್ KPCC ಅಧ್ಯಕ್ಷ ಆಗ್ಬೇಕು, ಇದನ್ನೇ ಕಚ್ಚಾಡ್ತಾ ಇದ್ದೀರಾ ಹೊರತು ನೀವು ರಾಜ್ಯದ ಬಗ್ಗೆ ಎಲ್ಲಾದ್ರೂ ಒಂದೇ ಒಂದು ಮಾತಾಡಿದೀರಾ? ನೀವು ಎಲ್ಲಾದ್ರೂ ಒಂದೇ ಒಂದು ವಿಷಯ ಎತ್ಕೊಂಡಿದ್ದೀರಾ ರಾಜ್ಯದ ಬಗ್ಗೆ? ರಾಜ್ಯ ಏನ್ ಆಗ್ತಿದೆ ಅಂತನಾದ್ರೂ ಹೋಗ್ಲಿ, ನೀವೇನಾದ್ರು ನೋಡ್ತಾ ಇದ್ದೀರಾ, ಗಮನಿಸ್ತಾ ಇದ್ದೀರಾ? ಏನ್ ಆಗ್ತಿದೆ ಅನ್ನೋ ವಿಷಯನೇ ಇಲ್ಲ ನಿಮ್ಮ ಹತ್ರ. 2 ಉತ್ತರ ಏನು ಗೊತ್ತಾ ರಿಷಿಕ್ ಅವರೇ? ಒಂದು, ಎಚ್ಚರಿಸಬೇಕಾದವ್ರು ನೀವು, ಪ್ರತಿಪಕ್ಷ ನಿಷ್ಕ್ರಿಯವಾಗಿದೆ. ಸೇಮ್ ಟೈಮ್ ಒಂದು ಸರ್ಕಾರ ಫಾರ್ಮ್ ಆಗಿ ಆಗುವಂತ ಈ ಡೆವಲಪ್ಮೆಂಟ್ಸ್ ಬಗ್ಗೆ ಹೇಳ್ತಿದ್ದೀರಲ್ಲ, ನೀವು 2020 ಆದಾಗ ಸರ್ಕಾರ ಇತ್ತು, ಆ ಟೈಮಲ್ಲೇ ಮಾಡಿದ್ದು ನೀವು ಡಿಸ್ಟರ್ಬೆನ್ಸ್. ಮೇಡಮ್ ಅದಕ್ಕೆ ಉತ್ತರ ಕೊಡ್ತೀನಿ ನೋಡಿ. ನೀವು ಪ್ರತಿಪಕ್ಷದವರು ನಾವು ಎಚ್ಚರಿಸಬೇಕು ನಿಜ, ಆದರೆ ನಾವೇನೇ ಆಡಳಿತ ಪಕ್ಷದವ್ರ ತರ ಡ್ರೈವ್ ಮಾಡಕ್ಕಾಗಲ್ವಲ್ಲ. ಆಡಳಿತ ಪಕ್ಷದವ್ರು ಡ್ರೈವ್ ಮಾಡ್ತಿರ್ಬೇಕಾದ್ರೆ ಅವ್ರು ರೂಟ್ ತಪ್ಪಿದ್ರೆ ನೀವು ರೂಟ್ ತಪ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ನಾವು ಅವ್ರಿಗೆ ಹೆಚ್ಚಿಸ್ಬಾರ್ದು ಅಷ್ಟೇ ಹೊರತು. ಇವಾಗ ಒಂದು ಹೊಸ ಟೆಕ್ನಾಲಜಿ ಬಂದಿದೆ, ಅಡಾಸ್ ಟೆಕ್ನಾಲಜಿ ಅಂತೆಲ್ಲ. ಸೊ ಅಂದ್ರೆ ನೀವೇನೋ ರೂಟ್ ತಪ್ತಾ ಇದ್ರೆ ಅದು ನಿಮ್ಗೆ ವಾರ್ನಿಂಗ್ ಸಿಗ್ನಲ್ ಕೊಡುತ್ತೆ. ಸೊ ನಾವು ವಾರ್ನಿಂಗ್ ಸಿಗ್ನಲ್ ಅವರು ರೂಟ್ ತಪ್ಪಬೇಕಾದ್ರೆ ಹೇಳಬೇಕೇ ಹೊರತು ಅಡ್ಮಿನಿಸ್ಟ್ರೇಷನ್ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಾವೇ ಕೈ ಹಿಡ್ಕೊಂಡು ಅಡ್ಮಿನಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾವೇ ಆಡಳಿತದಲ್ಲಿ ಇರ್ತೀವಿ ಬಿಡಿ. ಅವ್ರು ಯಾಕೆ ಬೇಕು ಆಡಳಿತದಲ್ಲಿ? ನಾವೇ ಆಡಳಿತ ಮಾಡ್ತೀವಿ, ಪ್ರತಿಯೊಂದನ್ನು ನಾವೇ ನಡೆಸಬೇಕು ಅನ್ನೋದಾದ್ರೆ ಇಲ್ಲ. ಈ ವಿಚಾರಕ್ಕೆ ಬರೋದಾದ್ರೆ ನಾನು ಪ್ರತಿಯೊಬ್ಬ ಶಾಸಕರಿಗೂ ತಮ್ಮ ಮಾಧ್ಯಮದ ಮುಖಾಂತರ ಡೈರೆಕ್ಟ್ ಆಗಿ ಹೇಳ್ತೀನಿ, ತಾವು ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ. ತಾವು ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಲ್ಲಿ ಇರ್ಬೇಕಾದ್ರೆ ಅಧ್ಯಕ್ಷರು ಮನೆ ಏನದು ರೋಡಲ್ಲಿ ಹೋಗ್ಬಿಟ್ಟು ವಾಚ್ಮ್ಯಾನ್ ಕೆಲಸ ಮಾಡ್ತಾ ಇದ್ರಿ. ಏನ್ ಕೆಲಸ ಮಾಡ್ತಾ ಇದ್ರಿ ಅಲ್ಲಿ ಡೆಲ್ಲಿಗೆ ಹೋಗ್ಬಿಟ್ಟು? ಏನ್ ರೋಡ್ ಅಳತೆ ಮಾಡಕ್ ಹೋಗಿದ್ರ ನೀವಲ್ಲಿ? ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ, ಎಷ್ಟು ಗುಂಡಿ ಇದೆ ಅಂತ ಅನ್ಬಿಟ್ಟು ಏನ್ ಮಾಡಕ್ಕೆ ಅಂತ ಹೋಗಿದ್ರಿ ನೀವಲ್ಲಿ? ಇದೇ ಕೆಲಸ ತಮ್ಮ ಕ್ಷೇತ್ರಗಳಲ್ಲಿ ಹೋಗ್ಬಿಟ್ಟು ಜನರನ್ನ ಕಷ್ಟ ಸುಖಗಳನ್ನ ಕೇಳಿಸ್ಕೊಳಕ್ಕಾಗಲ್ವೇನ್ರಿ ನಿಮ್ಗೆ? ನಿಮ್ಗೆ ಏನ್ ಯೋಗ್ಯತೆ ಇದೆ ಅಂತ ಅಂದ್ಬಿಟ್ಟು ನಿಮ್ಮನ್ನ ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ? ಇದು ಪ್ರಶ್ನೆ. ಇನ್ನ ಎಲ್ಲಾ ಸಚಿವರುಗಳು ಏನೇನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಇಲ್ಲ ಇವರೇ ಮುಂದುವರ್ತಾರೆ, ಇವರೇ ಮುಖ್ಯಮಂತ್ರಿ ಅಂತ ಸ್ಟೇಟ್ಮೆಂಟ್ಗಳು ಮಾಡ್ಕೊಂಡು ಹೊರಡ್ಕೊಳ್ತಿದ್ದಾರೆ. ನಾವು ಕೇಳಕ್ ಬಯಸುವಂಥದ್ದು ಅಲ್ಲ ಸ್ವಾಮಿ, ನೀವು ಈಗ ಕಾನ್ಸ್ಟಿಟ್ಯೂಷನ್ ಬುಕ್ ಇಟ್ಕೊಂತಾರೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಪ್ರತಿ ಟೈಮನ್ನು. ಇನ್ನೇ ಪ್ರತಿ ಟೈಮಲ್ಲೂ EVM ಅಂತ ಹೇಳ್ತೀರಾ, ಆಮೇಲೆ ಲೆಟರ್ ಬಾಕ್ಸ್ ಅಂತ ಹೇಳ್ತೀರಾ, ಆಮೇಲೆ ಅದು ವೋಟ್ ಚೋರಿ ಅಂತ ಹೇಳ್ತೀರಾ. ಇಷ್ಟೆಲ್ಲ ನಾಟಕಗಳನ್ನ ನೀವು ಮಾಡ್ಕೊಳ್ತಾ ಇದ್ದೀರಲ್ಲ, ನೀವು ಕರ್ನಾಟಕ ರಾಜ್ಯದ ಜನತೆಗೆ ಅಥವಾ ಸನ್ಮಾನ್ಯ ರಾಹುಲ್ ಗಾಂಧಿ ಅವರೇ ಭಾರತ ದೇಶದ ಜನತೆಗೆ ತಾವು ಕೊಡ್ತಾ ಇರೋಂಥ ಮೆಸೇಜ್ ಏನು? ನೀವು ಏನು ಹೇಳ್ತಾ ಇದ್ದೀರಾ? ನಾವು ವೋಟ್ ಚೋರಿ ಮಾಡಿದ್ದೀವಿ ಅಂತ ಇಷ್ಟಿಷ್ಟು ಉದ್ದ ನೀವು PPT ಮಾಡ್ಕೊಂಡು ಪ್ರೆಸೆಂಟೇಷನ್ ಕೊಡ್ತಾ ಇದ್ರಲ್ಲ, ನಿಮಗೆ ಜವಾಬ್ದಾರಿ ಇರುವಾಗಿದ್ದ 136 ಜನ ಶಾಸಕರನ್ನ ಕೊಟ್ಟಾಗ ತಾವು ಕರ್ನಾಟಕ ರಾಜ್ಯನ ಯಾವ ರೀತಿ ಆಡಳಿತ ಮಾಡ್ತಾ ಇದ್ದೀರಾ? ಒಂದು ವೇಳೆ ಮೇಡಮ್ ಪ್ಲೀಸ್ ಒಂದು ವೇಳೆ ತಮಗೆ CM ಬದಲಾವಣೆ ಆಗಬೇಕು ಮತ್ತೊಂದು ಅಂತ ಏನಾದ್ರು ಒಂದಿತ್ತು ಅಂತ ಹೇಳಿದ್ರೆ ಅದು ಆಂತರಿಕ ಆಗುತ್ತೆ. ನೀವು KPCC ಆಫೀಸಲ್ಲಿ ಕೂತ್ಕೊಂಡ್ಬಿಟ್ಟು ನೀವು ಮಾಡಿ, ನೀವು CLP ನಾಯಕರನ್ನ ಯಾವ ರೀತಿ ಮಾಡಬೇಕಿತ್ತು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ದೇ ಹ್ಯಾವ್ ಟು ಕರೆಕ್ಟ್. ಎಲ್ಲಾ ಪಾರ್ಟಿಗೂ ಅಷ್ಟೇನೆ ನೋಡ್ರಿ, ನಿಮ್ಮನ್ನ ಆಯ್ಕೆ ಮಾಡಿ ಕಳ್ಸಿರುವಂತದ್ದು ಮತದಾರರು ಫಸ್ಟ್ ಶಾಸಕರನ್ನ ಆಯ್ಕೆ ಮಾಡ್ತಾರೆ, ಶಾಸಕರು ನಿಮಗೆ ಒಂದು CLP ನಾಯಕನ ಆಯ್ಕೆ ಮಾಡ್ತಾರೆ. ಈ ರೀತಿ ಒಂದು CM DCM ಅಥವಾ ಒಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಫಾರ್ಮ್ ಆಗುತ್ತೆ ಹೊರತು ಯಾರೋ ಹೈಕಮಾಂಡ್ ಹೇಳ್ತಾರೆ, ಒಂದು ಹೈಕಮಾಂಡ್ ಪಕ್ಷ ಅಂತ ಹೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಬಂದ್ಬಿಟ್ಟು ಹೈಕಮಾಂಡ್ ಅವರು ಹೇಳ್ದಂಗೆ ಕರ್ನಾಟಕ ರಾಜ್ಯ ಅಡ್ಮಿನಿಸ್ಟ್ರೇಷನ್ ನಡೆಸುತ್ತೇನ್ರಿ ನಿಮಗೆ? ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ರೈಟ್ ರವೀಶ್ ಅವರೇ, ಸತೀಶ್ ಜಾರಕಿಹೊಳಿ ಅಂದಾಗ ಕಾಂಗ್ರೆಸ್ನ ಕಟ್ಟಾಳು ಥರ ಕಂಡು ಬರ್ತಾರೆ. ಈ ಕಡೆ DK ಶಿವಕುಮಾರ್ ಅಂದಾಗ ಈಸ್ ಅ ಕಾಂಗ್ರೆಸ್ ಮ್ಯಾನ್ ಬೈ ಬರ್ತ್. ಇದರ ನಡುವೆ ನೀವು ಗಮನಿಸ್ತಾ ಇದ್ದೀರಿ, ಅವರಿಬ್ಬರೂ ಕೂಡ ಕಾಂಗ್ರೆಸ್ನ ಭವಿಷ್ಯದ ಬಗ್ಗೆ ಚಿಂತೆ ಮಾಡಿ ಈ ಥರ ಬಿಹೇವ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಆದರೆ ಆ ಥರ ಯಾವುದು ಗುಣಲಕ್ಷಣದ ಕಂಡು ಬರ್ತಾ ಇಲ್ಲ ಯಾರಿಗೂ. ಇಲ್ಲಿ ಎಲ್ರಿಗೂ ಈಗ ಕರ್ನಾಟಕ ಕಾಂಗ್ರೆಸ್ ಎಲ್ಲರೂ ಸ್ವಯಂ ಪ್ರತಿಷ್ಠೆಗೆ ಬಿದ್ದುಬಿಟ್ಟಿದ್ದಾರೆ. ಖಂಡಿತವಾಗ್ಲೂ ಅವ್ರಿಗೆ ರಾಜ್ಯದ ದೃಷ್ಟಿ ಮೊದಲ ಪಕ್ಷದ ಹೆಂಗಾರ ಹಾಳಾಗೋಗ್ಲಿ, ಅವ್ರ ಪಕ್ಷ ಅವ್ರು ಏನಾರ ಮಾಡ್ಕೊಳ್ಳಿ, ನಮಗೆ ಬೇಕಾಗಿಲ್ಲ. ಅದನ್ನೇ ಹೇಳ್ತಾರೆ ಅಷ್ಟೇ. ಹೇಳೋದಕ್ಕೇನು ಈಗ ಅವ್ರು ಹೆಂಗದಾರ ಹಂಗಾರು ಹೇಳ್ಬಿಟ್ಟು DK ಶಿವಕುಮಾರ್ ಅವ್ರನ್ನ ಸಮಾಧಾನ ಮಾಡೋಣ ಅಂತ ಹೇಳ್ತಿರ್ಬೋದೇನೋ. ಬಟ್ ವಾಸ್ತವದಲ್ಲಿ ಇವ್ರಿಗೆ ರಾಜ್ಯದ ಹಿತದೃಷ್ಟಿ ಇಲ್ಲ. ರಾಜ್ಯದ ಹಿತದೃಷ್ಟಿ ಇದ್ರೆ ಏನಾದ್ರು 1-2 ದಿನದಲ್ಲಿ ಸಮಸ್ಯೆ ಬಗೆಹರಿಸ್ಬೋದು. ಆಕ್ಚುಲಿ 2 ದಿನ 24 ಗಂಟೆಲಿ ಬಗೆಹರಿಸ್ಬೋದು ಸರಿಯಾಗಿ ತೀರ್ಮಾನ ಮಾಡಿದ್ರೆ. ಇದ್ರೆ ಹಿರಪ್ಪ ಎಲ್ಲಾರು ಹೋಗುವಂತ ಯಾರಿಗಾರು ಒಬ್ರು ಹೇಳೋ ತಾಕತ್ತು ಇವತ್ತು ಡೆಲ್ಲಿ ಹೈಕಮಾಂಡ್ ಇಲ್ಲ. ನಾನು ನಿಮ್ಗೆ ಹೇಳಿದೆ ಕಳೆದ ಬಿಹಾರ್ ಚುನಾವಣೆ ನಂತರ ಇದರಲ್ಲಿ ಎಷ್ಟು ಕಗ್ಗಂಟಾಗಿ ಪರಿಣಾಮ ಬೀರುತ್ತೆ ಅಂತಂದ್ರೆ ಇವ್ರಿಗೆ ಹೆಂಗಾದ್ರೆ ಬಿಸಿ ತುಪ್ಪ ಆಗ್ಬಿಟ್ಟಿದ್ದಾರೆ. ಇಬ್ರು ನುಗ್ಗಕ್ಕಾಗಲ್ಲ, ಹೊಗಳಕ್ಕಾಗಲ್ಲ. ಇಬ್ರು ಬಹಳ ಪ್ರಮುಖರಾಗಿದ್ದಾರೆ. ಒಬ್ರು ತುಂಬಾ ಮಾಸ್ ಲೀಡರ್ ಅನುಭವಿ, ಇನ್ನೊಬ್ರು ಸಂಘಟನಾ ಚತುರ ಅಂತ ಅವ್ರ ಪಕ್ಷದವ್ರು ಕರೆಯೋ ತರ ನಾವೆಲ್ಲ ಪಬ್ಬಲಿ ಕೇಳೋದಲ್ಲ. ಆದ್ರೆ ಇವ್ರಿಗೇನಾಗಿದೆ ಅಂದ್ರೆ
ಹಾಳು ಮೇಲೆ ಹಾಳು ಬಿದ್ದು ಕಣಜ ಬರಿದಾಯಿತು ಅನ್ನಂಗೆ ಇವರು ಇಡೀ ಕರ್ನಾಟಕ ಮತ್ತು ಕರ್ನಾಟಕದ ಎಲ್ಲ ಬೆಂಗಳೂರಿಂದ ಹಿಡ್ಕೊಂಡು ನೀವು ಬೆಳಗಾಂವರೆಗೂ ಎಲ್ಲರ ಬಣಗಳಾಗಿ ಓಡಾಡ್ಕೊಂಡು ಈಗ ಎಕ್ಸ್ಪೆಷಲಿ 2.5 ಇವ್ರು ಹೇಳಿದಾಗ ಮೇಡಮ್ ಹೇಳಿದ್ರಲ್ಲ 2.5 ವರ್ಷಕ್ಕೆ ವಾರ್ಷಿಕೋತ್ಸವ ಮಾಡೋದಿದೆಯಲ್ಲ ಅದು ಎಂಥ ನಗೆಪಾಟ್ಲಲ್ವಾ ಅಲ್ವಾ, ತುಂಬ ನಗೆಪಾಟ್ಲು. ಇವರು ಏನಂದರೆ ಡಿ.ಕೆ. ಶಿವಕುಮಾರ್ ಅವರು ಶತಾಯಗತಾಯ ಇವ್ರು ಬಿಡೋದಕ್ಕೆ ಬಿಡಲ್ಲ, ಪ್ರಯತ್ನ ಮಾಡ್ತಾನೆ ಇರ್ತಾರೆ, ಕಾಟ ಕೊಡ್ತಾನೆ ಇರ್ತಾರೆ. ಇವರು ಬಿಡಕ್ಕೆ ಸಿದ್ಧ ಇಲ್ಲ, ಇವರು ನಾವು ಬಿಡ ಅನ್ನೋ ಥರ ಆಗಿದೆ. ಇನ್ನು ಮುಂದೆ ಬಟ್ ಒಂದು ಮೆಸೇಜ್ ಯಾರಿಗೆ ಪಾಸ್ ಮಾಡಿದ್ರು, ಹೆಂಗೆ ಪಾಸ್ ಮಾಡಿದ್ರು, ಯಾಕೆ ಪಾಸ್ ಮಾಡಿದ್ರು ಗೊತ್ತಿಲ್ಲ. ನಿನ್ನೆ ಕಾರ್ಯಕ್ರಮದಲ್ಲಿ ಮಾತು ಹೇಳ್ತಾರೆ ಡಿ.ಕೆ. ಶಿವಕುಮಾರ್, ವರ್ಡ್ ಪವರ್ ಇಸ್ ಅ ವರ್ಲ್ಡ್ ಪವರ್ ಅಂತ ಹೇಳಿ. ಮೇಡಮ್ ಅದು ಹೇಳಕ್ಕಷ್ಟೇ ಅದು, ಆದರೆ ಈ ರಾಜಕೀಯದಲ್ಲಿ ಮಾತಿಗೆ ಎಲ್ಲಿ ಬೆಲೆ ಇದೆ ಮೇಡಮ್. ನೀವು ಎಷ್ಟೋ 20-30 ವರ್ಷಗಳಿಂದ ನಾವು ರಾಜಕಾರಣ ನೋಡ್ಕೊಂಡು ಬಂದಿದ್ದೀವಿ ರಾಜ್ಯದಲ್ಲಿ. ಮಾತಿಗೆ ತಕ್ಕನಾಗಿ ನಡ್ಕೊಂಡಿದ್ರೆ ಇವತ್ತು ಎಷ್ಟು ನಮ್ಮ ದೇಶ ಎಂಥ ಏನೋ ಸುಭಿಕ್ಷವಾಗಿ ನಡಿಬೇಕಾಗಿತ್ತು. ಆಕ್ಚುಲಿ ಯಾರು ಮಾತಿಗೆ ಪ್ರಕಾರ ನಡ್ಕೊಳ್ಳಲ್ಲ. ಅಧಿಕಾರ ಸಿಗೋವರೆಗೂ ನಾನು ಅಸ್ತ್ರಗಳೆಲ್ಲ ವರ್ಕೌಟ್ ಆಗ್ಬೋದೇನೋ, ಯಾವ ವಚನ ಇದ್ರೇನು, ಯಾವ ಮಾತುಕತೆ ಒಪ್ಪಂದ ಆಗಿದ್ರೇನು ಸ್ವಾಮೀಜಿಗಳು ಎಂಟ್ರಿ ಆಗಬೇಕು, ಸಂಘಗಳು ಎಂಟ್ರಿ ಆಗಬೇಕು ಅಂತ ಅನ್ಸುತ್ತೆ. ಮೇಡಮ್ ಸ್ವಾಮೀಜಿಗಳು ಎಂಟ್ರಿ ಆಗೋಕ್ಕೆ ನನಗೇನು ಅಬ್ಜೆಕ್ಷನ್ ಇಲ್ಲ. ಆದರೆ ಸ್ವಾಮೀಜಿಗಳು ಏನು ಮಾಡ್ಬೇಕಂದ್ರೆ ಇದೇ ಬರಗಾಲ ಬಂದಾಗ ಅವ್ರು ಮಾತಾಡಲ್ಲ, ಒಂದು ಬಾಣಂತಿಯರ್ ಸಾವಾದಾಗ ಮಾತಾಡಲ್ಲ, ರಸ್ತೆ ಗುಂಡಿಗಳು ಏನಾದ್ರು ಹೋಗಿರೋ ಮುಚ್ಚರಪ್ಪ ಅಂತ ಹೇಳಕ್ಕೆ ಇವರಿಗೆ ಆಗಲ್ಲ. ಈ ರಾಜಕೀಯಕ್ಕೆ ಸ್ವಾಮೀಜಿಗಳು ಬರೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಅದೇ ರೀತಿ ಜನರ ಸಮಸ್ಯೆ ಆದಾಗ ಇವರು ಪಿಟಿಕ್ದಂಗೆ ಹೋಗ್ಬಿಟ್ಟು ಆರಾಮಾಗಿ ಕೂತ್ಕೊಂಡಿರ್ತಾರೆ. ಇದು ನನ್ನ ಪ್ರಶ್ನೆ ಸ್ವಾಮೀಜಿಗಳಿಗೆ. ಇಂಥ ಡೆವಲಪ್ಮೆಂಟ್ಸ್ ಅನ್ನ ನೋಡ್ತಾ ಇರುವಂತಹ ರಾಜ್ಯದ ಜನ ಸತೀಶ್ ಜಾರಕಿಹೊಳಿ ಅವರು ಹಿಂದೊಂದು ಸತಿ ಹೇಳಿದ ಹಾಗೆ, ಅಥವಾ ಡಿ.ಕೆ. ಶಿವಕುಮಾರ್ ಅವರು 2028ಕ್ಕೂ ನಾವೇ ಅಂತ ಹೇಳಿದಾರಲ್ಲ, ಚಾನ್ಸಸ್ ಇದೆಯಾ ಮೇಡಮ್? ನನಗೆ ಒಂದು ವರ್ಡ್ ನೆನಪಿ ಬರ್ತದೆ, ಕೊಟ್ಟ ಮಾತು ಉಳಿಸ್ಕೊಳ್ಳೋದೇ ಪ್ರಪಂಚದಲ್ಲಿ ಅತಿ ದೊಡ್ಡ ಶಕ್ತಿ ಅಂತ ಡಿ.ಕೆ.ಶಿ ಹೇಳಿದ್ರು. ನಾವು ನಿನ್ನೆ ಅದು ಇವ್ರದ್ದು ಕೆಲವು ಏನೇನು ಅವರು ವಾಗ್ದಾನಗಳು ಕೊಟ್ಟಿದ್ದಾರೆ ಅದನ್ನು ನೋಡ್ತಾ ಇದ್ದು ದಿವ್ಯಾ. ಗ್ಯಾರಂಟಿಗಳು ಬಿಟ್ರೆ ಯಾವುದೇ ಒಂದು ವಿಷಯ, ಫಾರ್ ಎಕ್ಸಾಂಪಲ್ ಮೀನುಗಾರರಿಗೆ 3 ಲಕ್ಷ ಬಡ್ಡಿ ರಹಿತ ಲೋನ್ ಇರ್ಬೋದು, ಅಂಗನವಾಡಿಗಳಿರ್ಬೋದು, ಅನೇಕ ಇದೆಲ್ಲ ಕೊಟ್ಟಿದ್ದಾರೆ ಅವರು. ಯಾವ್ದು ಯಾವ್ದು ಕೊಟ್ಟ ಮಾತು ಉಳಿಸಿದಿಲ್ಲ ಅಂತ ಹೇಳುವಾಗ ಅದು ನೆನಪಾಗಿರೋದು ನಂಗೆ. ಕೊಟ್ಟ ಮಾತು ಅವರು ಡಿ.ಸಿ.ಎಂ ಆಗಿದ್ದಾರಲ್ಲ, ಅವರು ಮಾತಾಡಿದಾರಲ್ಲ, ಹೋಗ್ಲಿ. ಅವರು ಒಂದು ಇಲ್ಲಿ ನೆನಪಿ ಬರ್ತಾ ಇದೆ, ಓಟ್ ಕೇಳುವಾಗ ಮಂಡ್ಯ ಭಾಗದಲ್ಲಿ ಹೆಂಗೆ ನಾವು ಸುಮಲತಾ ಅವರು ಸೆರೆಗೊಡ್ಡಿ ಬೇಡ್ಕೊಂಡ್ರು, ಇವರು ನಮ್ಮ ಡಿ.ಕೆ.ಶಿ ಅವರ ಹಾಗೆ ನಮಗೂ ಪೆನ್ನು ಕೊಡಿ, ಪೇಪರ್ ಕೊಡಿ ಅಂತ ಕೇಳಿ ಓಟ್ ಕೇಳಿದ್ರು. ಕರೆಕ್ಟ್ ಅಲ್ವಾ? ಒಕ್ಕಲಿಗರಿಗೆ ಮೋಸ ಮಾಡ್ದಂಗೆ ಅಲ್ವಾ, ಆಗಿಲ್ಲ ಅಂದ್ರೆ ಓಕೆ ಅಲ್ವಾ? ನಮ್ಗೆ ಒಂದು ಇಲ್ಲಿ ಹೇಳ್ತೀನಿ, ಡಿಸೆಂಬರ್ 8ಕ್ಕೆ ನಮ್ದು ಅಧಿವೇಶನ ಇದೆ, ಬೆಳಗಾವಿಯ ಚಳಿಗಾಲದ ಅಧಿವೇಶನ. ಚಳಿಗಾಲದ ಅಧಿವೇಶನವನ್ನು ರೈತರು ಎಲ್ಲರೂ ಎದುರು ನೋಡ್ತಾ ಇದ್ದಾರೆ. ಬೆಳೆಗಾರರು ಏನೇನು ಬರ್ತಾ ಇದೆ, ಏನೇನು ಪರಿಹಾರಗಳು ಬಂದಿಲ್ಲ. ನಾನು ಒಂದು ಇದರಲ್ಲಿ ನಿನ್ನೆ ನೋಡ್ತಾ ಇದ್ದೆ ದಿವ್ಯಾ, ಸರಿಸುಮಾರು ಮಾನವ ಸಂಘರ್ಷ ಪ್ರಾಣಿ 84,000 ಪ್ರಕರಣ ಇತ್ತಂತೆ, 37,000 ಕಾಂಪನ್ಸೇಷನೇ ಬಂದಿಲ್ಲ ಅಂತೆ. ಈ ಥರದ ಅನೇಕ ಪ್ರಶ್ನೆಗಳಿದೆ, ಅನೇಕ ವಿಷಯಗಳಿದೆ. ಇದನ್ನೆಲ್ಲ ಚರ್ಚೆ ಮಾಡಕ್ಕೆ, ಕಾನೂನು ಸುವ್ಯವಸ್ಥೆ ಬಗ್ಗೆ ಇರ್ಬೋದು, ಚರ್ಚೆ ಮಾಡಕ್ಕೆ ನೀವು ಸಿದ್ಧವಾಗಿದ್ದೀರಾ? ಅಧಿವೇಶನದಲ್ಲಿ ನೀವು ಅಂಕಿಅಂಶ ರೈತರ ಮಾತ್ರ ಡಿ.ಕೆ. ಶಿವಕುಮಾರ್ ಅನ್ನ ಸದನದಲ್ಲಿ ಎದುರಿಸುವ ಯಾವ ನಾಯಕರು ನಿಮ್ ಬಿಜೆಪಿ ಕಾಣಲ್ಲ. ಒಂದು ಮಾತಿಲ್ಲಿ ಹೇಳ್ತೀನಿ ನಾನು, ಇಲ್ಲಿ ವಾಹಿನಿ ಮುಖಾಂತರ, ಇಲ್ಲಿ ಯಾರು ಕಾಂಗ್ರೆಸ್ ಪಕ್ಷದವರು ಇಲ್ಲ ಅಂದ್ರೆ ಈ ವಾಹಿನಿ ಮುಖಾಂತರ ಹೇಳ್ತೀನಿ ಕೇಳಿ. ನೋಡಿ, ರೈತರ ಸಮಸ್ಯೆ ಇರ್ಬೋದು, ಅಥವಾ ನಾವು ಕಾನೂನು ಸುವ್ಯವಸ್ಥೆ ಇರ್ಬೋದು, ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚಳಿಗಾಲದ ಅಧಿವೇಶನದಲ್ಲಿ ಇವರು ಮಾತಾಡ್ಬೇಕಂದ್ರೆ ಹಂಗಾಮಿ ಸಿಎಂ ತರ ಬರೋದು ಬೇಡ. ಹಂಗಾಮಿ ಸಿಎಂ ತರ ಇವ್ರು ನಾವು ಸಿಎಂ ಇರ್ತೀವ ಇಲ್ವಾ ಅಂತ ಬೇಡ. ನಿಮ್ಮ ಸಿಎಂ ಕುರ್ಚಿ ಏನಿದೆ ಅದನ್ನ ಗಟ್ಟಿಗೊಳಿಸಿ ಡಿಸೆಂಬರ್ 8ಕ್ಕೆ ಬನ್ನಿ, ಅಥವಾ ನೀವಾದ್ರೂ ಬನ್ನಿ. ವಿರೋಧ ಪಕ್ಷದ ನಾಯಕರಿಲ್ಲದ ಅಧಿವೇಶನಕ್ಕಿಂತ ಯಾರೊಬ್ರು ಸಿಎಂ ಇದ್ಕೊಂಡು ಅಧಿವೇಶನ ನಡೆಸೋದು ಉತ್ತಮ ಅಂತ ಅನ್ಸುತ್ತೆ. ನಾವೊಂದು ಮಾತು ಹೇಳ್ತೀನಿ ಕೇಳಿ, ಇಲ್ಲಿ ಹಂಗಾಮಿ ಸಿಎಂ ಅಂದ್ರೆ ನಾನು ಏನಕ್ಕೆ ಈ ಪದ ಬಳಸಿದೆ ಅಂತ ಹೇಳಿದ್ರೆ, ಇವರು ನಾ ಬಿಡೆ ನಾ ಕೊಡೆ ಅಂತ ಹೇಳಿದಾರ, ಇವರು ಬಿಡಲ್ಲ ಅಂತಾರೆ, ಇವರು ಆ ಕಡೆ ನಮ್ಗೆ ಬೇಕೇ ಬೇಕು ಅಂತಾರೆ. ಈ ಚರ್ಚೆಯಲ್ಲಿ ಈ ತರ ಕನ್ಫ್ಯೂಷನ್ ಅಲ್ಲಿ ಅಧಿವೇಶನದ ಸಮಯವನ್ನು ಹಾಳು ಮಾಡೋದು ಬೇಡ. ನಾವು ಹೇಳುದು ನಿಮ್ಮ ಜವಾಬ್ದಾರಿ, ಅದು ನಿಮ್ಮ ಜವಾಬ್ದಾರಿ. ನಾನು ಯಾಕೆ ಪ್ರತಿಪಕ್ಷಗಳ ನಿಷ್ಕ್ರಿಯ ಅಂತ ಹೇಳ್ತೀನಿ ಅಂದ್ರೆ, ಅವ್ರು 1000 ಮಾಡ್ಲಿ ಮೇಡಮ್, ಅವ್ರನ್ನ ದಾರಿ ತರದೇ ನಿಮ್ ಕೆಲಸ. ಪ್ರತಿಪಕ್ಷದವರು ಯಾವ ತರ ಇದೆ, ಇವರಿಗೆ ಯಾವುದೇ ಒಂದು ಜನರ ಬಗ್ಗೆ ಕಾಳಜಿ ಇಲ್ಲ. ಇವರ ಕುರ್ಚಿ ಭದ್ರ ಆಗ್ಬೇಕೋ ಹೊರತು ಬೇರೆ ಯಾವ್ದ್ರ ಬಗ್ಗೆನೂ ಇವರಿಗೆ ಯಾವ್ದು ಕಿಂಚಿತ್ತು ಯಾವ್ದ್ರ ಬಗ್ಗೆನೂ ಇವ್ರು ಮಾತಾಡ್ತಾ ಇಲ್ಲ. ನಾನು ಹೇಳುದು ಮತ್ತೊಮ್ಮೆ ರಾಜಕೀಯ ಬಿಟ್ಟು ಜನರ ಸಮಸ್ಯೆಗಳನ್ನ ಆಲಿಸಬೇಕು ಅಂದ್ರೆ ಚಳಿಗಾಲದ ಅಧಿವೇಶನದಲ್ಲಿ ಏನಾದ್ರು ಇದ್ರ ಬಗ್ಗೆ ಡಿಸ್ಕಷನ್ ಆಗ್ಬೇಕಂದ್ರೆ ಇವರು ಕುರ್ಚಿಯ ಗಾದಾಟದಲ್ಲೇ ಬಂದ್ರೆ ಯಾವ ಡಿಸ್ಕಷನ್ ಆಗಲ್ಲ. ಕುರ್ಚಿ ಭದ್ರ ನೀವು ಸಿಎಂ ಆದ್ರೂ ಕಂಟಿನ್ಯೂ ಆಗ್ಲಿ ಅಥವಾ ಡಿಸಿಎಂ ಆದ್ರೂ ನಮಗೆ ಯಾವುದೇ ವ್ಯತ್ಯಾಸ ಆಗಲ್ಲ. ನೀವ್ ಯಾರನ್ನಾರು ಸಿಎಂ ಮಾಡ್ಕೊಂಡು ನಿಮ್ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಚಳಿಗಾಲದ ಅಧಿವೇಶನದಲ್ಲಿ ಏನೇನು ತೊಂದರೆಗಳಿದೆ, ಏನೇನು ಜನರ ಸಮಸ್ಯೆಗಳಿದೆ, ಒಂದು ರಚನಾತ್ಮಕ ವಿರೋಧ ಪಕ್ಷವಾಗಿ ನಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು. ಬಿಯಾಂಡ್ ಪಾಲಿಟಿಕ್ಸ್ ಮಾತಾಡೋಣ ಮೇಡಮ್. ನೋಡಿ, ನಿಮ್ ಟೈಮಲ್ಲೂ ಇಂಥದ್ದೇ ನೋಡಿ ಸಾಕಾಗಿದೆ. ಪಕ್ಷದಲ್ಲಿ ಬಿಡಿ, ಅಲ್ಲ
ನಾ ಹೇಳೋದು ನಾನ್ ಮಾತಾಡಿದ್ದೇನೆ, ನಮ್ಮನ್ನು ಜನ ವಿರೋಧ ಪಕ್ಷದಲ್ಲಿ ಕೂರಿಸಿದ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅಲ್ಲಿ ನೀವು ವಿರೋಧ ಪಕ್ಷದಲ್ಲಿ ಕೂರಕ್ ಇದೇ ಕಾರಣಗಳು, ಇಂಥದ್ದೇ ಕಾರಣಗಳು ನೀವು ಹಂಗೆ ಹೋಗಬೇಡಿ. ದಯವಿಟ್ಟು ನೋಡಿ, ನಿಮ್ಗೆ ದೊಡ್ಡ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರೇ, ಯಾಕೆ ಇಷ್ಟೊಂದು ಮುಂದಕ್ಕೆ ಹೋಗ್ತಾ ಇದೆ? ಡಿ ಕೆ ಶಿವಕುಮಾರ್ ಅವರೇ, ಅಲ್ಲರಿ ದಿನಕ್ಕೊಂದು ತಿರುವು, ಕ್ಷಣಕ್ಕೊಂದು ದಿಕ್ಕು ಬದಲಾವಣೆ. ಇವ್ರಿಗೆ ಒಂದು ಮಾತಿಲ್ಲಿ ಹೇಳ್ತೀನಿ, ನೀವು ನಗ್ಬೇಡಿ. ಇವರು ಅಧಿವೇಶನ ಬೆಳಗಾವಿ ಇಡೋ ಬದಲು ಡೆಲ್ಲಿಯಲ್ಲಿ ಇಡೋಣ ರೀ. ಯಾಕೆ ಹೇಳಿ, 4 ದಿನ ಡೆಲ್ಲಿ, 3 ದಿನ ಬೆಂಗಳೂರು, ಅದಕ್ಕಿಂತ ಡೆಲ್ಲಿಯಲ್ಲಿ ಇಟ್ಟರೆ ನೀವು ಹೋಗಿ ಬರ್ತೀರಿ. ಏನಕ್ಕೆ ಬೇಕು ಪ್ರತಿದಿನ? ಈಗ 1 ತಿಂಗಳು ನೋಡ್ತಾ ಇದ್ದೀರಿ, 4 ದಿನ ಡೆಲ್ಲಿ, 3 ದಿನ ಬೆಂಗಳೂರು, ಯಾಕೆ ಬೇಕು ಅಲ್ವಾ? ಜನ ಇದನ್ನು ಎಲ್ಲವನ್ನು ನೋಡ್ತಿದ್ದಾರೆ, ಪ್ರತಿಯೊಂದನ್ನು ಗಮನಿಸ್ತಾ ಇದಾರೆ. ನೀವು ತಿಳ್ಕೊಬೇಡಿ, ಬರೀ ನಿಮ್ಮದೇ. ನೀವು ಬೆಳಿಗ್ಗೆ ಆದ್ರೆ ನಮ್ಮ ಮಾಧ್ಯಮ ಇರ್ಬೋದು, ಪೇಪರ್ ಅಲ್ಲಿ ಇರ್ಬೋದು, ನೀವು ತೆಗೆದು ನೋಡಿ, ಬರೀ ಏನಿದೆ ಹೆಡ್ಡಿಂಗ್ ಏನಿರುತ್ತೆ ಹೇಳಿ, ಇಲ್ಲಿ ನೋಡಿ, ಸಂಜೆ ವಾಣಿಯಲ್ಲಿ ಅದೇ ಇರುತ್ತೆ. CM ಯಾರು, ಕುರ್ಚಿ ಕಾದಾಟ ಯಾರು, ಬಡಿದಾಟ ಯಾರು, ಇವರು ಅವರದೇ ಕಾಂಗ್ರೆಸ್ ಪಕ್ಷದ ಶಾಸಕರೇ ಅನುದಾನ ಇಲ್ಲ ಅಂತ ಬೊಬ್ಬೆ ಹಿಡಿತಾರೆ ಡೇ 1 ನಿಂದ. ಇವತ್ತಲ್ಲ, ಯಾರಿಗಾದ್ರೂ ಒಬ್ಬರಿಗೆ ಇವರು ನ್ಯಾಯ ಕೊಡಿಸಿದಾರ? ಹೋಗ್ಲಿ, ಒಬ್ಬರಿಗೆ ಯಾರಿಗಾದ್ರು. CM ಮತ್ತೆ DCM ಬಡಿದಾಟನ ಪಕ್ಕಕ್ಕಿಟ್ಬಿಟ್ಟು ಚಳಿಗಾಲದ ಅಧಿವೇಶನದಲ್ಲಿ ನಿಜವಾಗಿ ಒಂದು ಜನರ ಬಗ್ಗೆ ಚರ್ಚೆ ಆಗಲಿ ಅಂತ ನಾನು. ರೈಟ್ ಅನಿಲ್ ಅವರೇ, ಈಗ 2 ದಿವಸದಲ್ಲಿ ಮಾತುಕತೆ ನಡೆಸ್ತಾರಂತೆ. ಸ್ಯಾಟರ್ಡೆ ಡೇಟು ಟೈಮ್ ಎಲ್ಲ ಫಿಕ್ಸ್ ಆಗಿಬಿಟ್ಟಿದೆ. ಗೊತ್ತಿಲ್ಲ, ಅದು ನೋಡ್ಬೇಕಾದೆ. ನಾವು ಈಗ ನವಂಬರ್ ಮುಗೀತು, ಡಿಸೆಂಬರ್, ಜನವರಿ. ಈಗ ಮುಂದೇನಾಗಬೇಕು ಅಂತ ಇಲ್ಲಿ ಫೈನಲ್ ಡಿಸಿಷನ್ ಆಗುತ್ತಾ? ಈ ಫೈನಲ್ ಡಿಸಿಷನ್ ಅನೌನ್ಸ್ ಮಾಡ್ತಾರೆ ಮೇಡಮ್. ಮುಂದೆ ಏನಾಗಬೇಕು ಅನ್ನೋದಕ್ಕಿಂತ ಮೊದಲು ಹಿಂದೇನಾಗಿದೆ ಅನ್ನೋದು ನಾವು ಸ್ವಲ್ಪ ನೋಡಬೇಕು. ಕರೆಕ್ಟ್. ಯಾಕಂದರೆ ಇವತ್ತು ನಾನು ಮೊದಲೇ ಹೇಳ್ದಂಗೆ, ಇವತ್ತು ರಾಜ್ಯದ ಜನ BS ಯಡಿಯೂರಪ್ಪನವ್ರನ್ನ ತುಂಬ ಮಿಸ್ ಮಾಡ್ಕೊತಿದ್ದಾರೆ. ಇವತ್ತೇನಾದರೂ ಅವರು ರಾಜ್ಯದ BJP ಅಧ್ಯಕ್ಷರು ಇಲ್ಲಾಂದ್ರೆ ವಿರೋಧ ಪಕ್ಷದ ನಾಯಕರು ಆಗಿದ್ದರೆ, ಇವತ್ತು ಮೇಡಮ್ ಹೇಳಿದ್ರಲ್ಲ, ಡೆಲ್ಲಿಯಲ್ಲಿ ನಾವು ಸದನವನ್ನು ಮಾಡಬೇಕಂತ, ಅದು ಯಾವುದೋ ರೆಸಾರ್ಟಲ್ಲಿ ಆಗಿರೋದು. 40 ಜನ ಎತ್ಕೊಂಡು ಹೋಗ್ಬಿಟ್ಟಿರೋರು. ಇವತ್ತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, BJPಯಲ್ಲಿ ಯಡಿಯೂರಪ್ಪನವರು ಆ ವಯಸ್ಸಲ್ಲಿ ಯಾವ ರೀತಿ ಚಕ್ರ ಕಟ್ಕೊಂಡು ಓಡಾಡ್ತಾ ಇದ್ರು, ಇವತ್ತು BJPಯಲ್ಲಿ ಅಂತ ನಾಯಕ ಒಬ್ಬರನ್ನ ತೋರಿಸ್ಬೋದಾ ನೀವು? ಮೇಡಮ್ ನೋಡಿ, ಜನ ಮಾತಾಡಿದ್ರು 1000 ಕೋಟಿ ಕೊಟ್ಟರು, 50 ಕೋಟಿ ಕೊಟ್ಟರು, 60 ಕೋಟಿ ಕೊಟ್ಟರು ಅಂತ. ಆ ಏನು ಮೂಲಭೂತ ಸೌಕರ್ಯಗಳನ್ನ ಹೊಂದಿಸ್ಕೊಂಡು 36 ಜನ ಕರ್ಕೊಬಂದು ಪುನಃ ಎಲೆಕ್ಷನ್ ಮಾಡಿ ಗೆಲ್ಲೋ ಆ ಸರ್ಕಸ್ ಇದೆಯಲ್ಲ, ಇವತ್ತು ಇವ್ರಿಗೆ ಮಾಡೋದಕ್ಕೆ ಸಾಧ್ಯನಾ ಅನ್ನೋದು ನಾನು ಮೊದಲನೇದೇ. ಅಲ್ಲ, ನೀವು ಇನ್ವಿಟೇಷನ್ ಐಡಿಯಾ ಕೊಡ್ತಿದ್ದೀರಾ? ಅಲ್ಲ, ನಾನು ಯಾಕೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ವಿಶ್ಲೇಷಕರೇ ಈ ರೀತಿ ಯೋಚನೆ ಮಾಡಿದ್ರೆ ಜನರಿಗೆ ಯಾವ ರೀತಿ ಸಂದೇಶ ಕೊಡ್ತಾ ಇದ್ದೀರಾ ಸ್ವಾಮಿ ನೀವು? ಒಂದು ಸುಭದ್ರ ಸರ್ಕಾರದ ಬಗ್ಗೆ ಯೋಚನೆ ಮಾಡಬೇಕು ವಿಶ್ಲೇಷಕರು. ಜನ ಮರ್ತಿದ್ದಾರೆ ಅನ್ನೋದನ್ನ BJPಯವರು ಮರಿಬಾರದು. ಜನ ಇವ್ರೇನ್ ತಿಳ್ಕೊಂಡಿದ್ದಾರೆ ಅಂದ್ರೆ, ಇವತ್ತು ಕಾದ್ ನೋಡೋಣ, ರಾಜಕೀಯದಲ್ಲಿ ಕಾದ್ ನೋಡೋದು ಯಾವುದು ಬರೋದಿಲ್ಲ ಮೇಡಮ್, ರಸ್ತೆಗಿಳಿಬೇಕು. ಇವತ್ತು BJPಯವರು ಇಡೀ ರಾಜ್ಯಾದ್ಯಂತ ವಿರೋಧ ಪಕ್ಷವಾಗಿ ಇದ್ರ ಬಗ್ಗೆ ಹೋರಾಟ ಮಾಡಿದಾರ? ಯಾವುದೇ ಜಿಲ್ಲೆಗಳಲ್ಲಿ ಒಂದೇ ಒಂದು ಕಾಮಗಾರಿಗಳಾಗ್ತಾ ಬೇರೆ ಮಾತಾಡಿ, ಹೋರಾಟ ಮಾಡಿಲ್ಲ ಅನ್ಬೇಡಿ. ಹೋರಾಟ ಎಷ್ಟು ನಡೀತಾ ಇದೆ ಅನ್ನೋದನ್ನ ಮಾಧ್ಯಮದಲ್ಲಿ ನೀವು ಗಮನಿಸಿರ್ತೀರಾ, ಈ ವೀಕ್ಷಕರು ಗಮನಿಸ್ತಾರೆ. ಹೋರಾಟ ಮಾಡಿಲ್ಲ ಅಂತ ನೀವು ಹೇಳ್ಬೇಡಿ. ದಪ್ಪ ಚರ್ಮದ ಸರ್ಕಾರಕ್ಕೆ ಇದು ತಡ್ತಾ ಇಲ್ಲ ಅಂತ ಹೇಳಿ ನೀವು ಬೇರೆ ಮಾತಾಡಿದ್ರೆ ಮಾತಾಡಿ. BJP ಹೋರಾಟ ಮಾಡಿಲ್ಲ ಅಂತ ಮಾತ್ರ ಹೇಳ್ಬೇಡಿ ನೀವು. ಅಲ್ಲ, BJP ಹೋರಾಟ ಮಾಡಿಲ್ಲ ಅಂದ್ರೆ ಹೆಂಗ್ ಹೇಳ್ತೀರಾ? ನಾವೇ ಹೆಸರಿ ಹೋಗಿ ಅರೆಸ್ಟ್ ಆಗಿ ಬಂದಿದೀವಿ, ಹೋರಾಟ ಮಾಡಿಲ್ಲ. ಹೆಣ್ಮಕ್ಳು ಕೂಡ ಹೋರಾಟ ಮಾಡಿಲ್ಲ ಅಂತಿರಲ್ಲ, ದಿನನಿತ್ಯ ಹೋರಾಟ ನಡೀತಾ ಇರುತ್ತಲ್ಲ. BJPಯ ಹೋರಾಟ ಮಾಧ್ಯಮದ ಒಳಗೆ ಮಾತ್ರ ನಡೀತಾ ಇದೆ. ಮೊನ್ನೆ ಒಂದು ಮಗು ಇದು ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ಸತ್ತೋಯ್ತು, ಅದಕ್ಕೆ ಇವ್ರೇನಾದ್ರು ಹೋರಾಟ ಮಾಡಿದ್ರ? ಯಾವುದು ನಡೀತಾ ಇಲ್ಲ. ಇವತ್ತೇನಾಗೋಗಿದೆ ಅಂದ್ರೆ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದೇ ಅವ್ರಿಗೆ ಖುಷಿ ಆಗ್ತಿರಂಗೆ ಕಾಣ್ತಾ ಇದೆ. ಇವರು ಯಾವ ಸಂತೋಷದಲ್ಲಿ ಇದಾರೆ ಅಂದ್ರೆ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೋದಾ ಇಲ್ಲ ನಮಗೆ ಅದು ಬೇಡ ರೀ. ದಯವಿಟ್ಟು ಕಾಂಗ್ರೆಸ್ ಅವ್ರು ಬಂದಿಲ್ಲ, ಅವ್ರ ಪರವಾಗಿ ನೀವು ಮಾತಾಡ್ತಿದ್ದೀರಾ, ಸಂತೋಷ. ಒಂದ್ ಮಾತಿಲ್ಲ ಹೇಳ್ತೀನಿ ಕೇಳಿ. ಅಲ್ಲಲ್ಲ, ನೀವು ರಾಜ್ಯದ ಜನರಿಗೆ ನಾನು ಹೇಳ್ತಾ ಇರೋದು, BJP ರಾಜ್ಯದ ಜನತೆ ಬಗ್ಗೆ ಮಾತಾಡಿ. ನೀವು ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿ ಅವರಲ್ಲ, ನೀವು ಹೋರಾಟ ಮಾಡಿಲ್ಲ ಅಂತ ಹೇಳ್ಬೇಡಿ. ರೈತರ ಹೋರಾಟ ಇನ್ನ ನಡೀತಾನೆ ಇದೆ, ಪ್ರತಿನಿತ್ಯ ನಡೀತಾ ಇದೆ. ನಿಮ್ಗೇನು ಗೊತ್ತಾಗ್ತಿಲ್ಲ. ಪ್ರತಿ ತಾಲೂಕು ಕೇಂದ್ರದಲ್ಲಿ ಹೋರಾಟ ನಡೀತಾ ಇದೆ. ಬಹುಶಃ ನಿಮ್ಗೆ ಮಾಹಿತಿ ಕೊರತೆ ಇದೆ ಹೋರಾಟದ ಬಗ್ಗೆ. ಎಷ್ಟು ಹೋರಾಟ ಆಗಿದೆ ಅಂತ ಬೇಕಾದ್ರೆ ಲೆಕ್ಕ ಕೊಡ್ತೀನಿ. ನಾನು ಕಾಂಗ್ರೆಸ್ ಪರವಾಗಿ ವಿಶ್ಲೇಷಕನಾಗಿದ್ರೆ ಇವತ್ತು ನಾನು ಯಾಕೆ ನಿಮ್ಗೆ ಆಹ್ವಾನ ಕೊಡ್ತಾ ಇದ್ದೆ? ನೀವು 46 ಜನ ಆಹ್ವಾನ ಬೇಡ. ರಾಜ್ಯದ ಪರಿಸ್ಥಿತಿ ಸುಧಾರಿಸುವಂತ ಏನಾದ್ರೆ ಹೇಳಿ, ಕೈ ಜೋಡಿಸಿ ರಾಜ್ಯದ ಬಗ್ಗೆ ಯೋಚನೆ ಮಾಡಿ, ರಾಜ್ಯದ ಜನರ ಬಗ್ಗೆ ಯೋಚನೆ ಮಾಡಿ, ರಾಜ್ಯದ ಸಮಸ್ಯೆಗಳ ರೈತರ ಬಗ್ಗೆ ಮಾತಾಡಿ. ನಾನು ಲೆಕ್ಕ ಯಾಕೆ ಕೊಡ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಐಡಿಯಾ ಕೊಡ್ತಾ ಇದ್ದೀನಿ. ನಮಗ್ ಬೇಡ. 10,000 ನೋಡಿ, ಕೈಯಲ್ಲಿ ಗೊತ್ತಾ, 46 ಜನ 10,000 ಮತಗಳಿಂದ ಕಮ್ಮಿಯಲ್ಲಿ ಗೆದ್ದಿದ್ದಾರೆ. ಅವರುಗಳು
ನೆಕ್ಸ್ಟ್ ಎಲೆಕ್ಷನ್ ಆದ್ರೆ ಗೆಲ್ಲೋದಿಲ್ಲ ಅನ್ನೋದು ಅವ್ರ ತಲೆಯಲ್ಲಿ. ಯಾಕಂದ್ರೆ ಕಾಂಗ್ರೆಸ್ನ ರಾಜಣ್ಣ ಅವರು ಇವತ್ತೇನ್ ಮಾತಾಡಿದ್ದಾರೆ ಯೋಚನೆ ಮಾಡಿಲ್ಲ. ಕಾಂಗ್ರೆಸ್ನ ರಾಜಣ್ಣ ಅವರು ಏನ್ ಮಾತಾಡಿದ್ದಾರೆ ಅಂದ್ರೆ ಅದೇ ರೀತಿ ಗೆಲ್ತೀವಿ ಅನ್ನೋದಾದ್ರೆ ಯಾಕೆ ನಾವು ಎಲೆಕ್ಷನ್ ಹೋಗ್ಬಾರ್ದು ಅನ್ನೋದನ್ನ ಕಾಂಗ್ರೆಸ್ನ MLA ರಾಜಣ್ಣ ಅವರು ಇವತ್ತು ಮಾತಾಡಿದ್ದಾರೆ ಮಾಧ್ಯಮಗಳ ಮುಂದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಬಿಜೆಪಿ ರಾಜ್ಯದ ಪ್ರತಿಪಕ್ಷ ಅಂತ ತಿಳ್ಕೋಬೇಕು, ನೀವು ಸೆಟ್ಲ್ಮೆಂಟ್ ಅಂತ ತಿಳ್ಕೋಬೇಕು. ಆದ್ರೆ ಅನಿಲ್ ಅವರೇ ಬಿಜೆಪಿದು ಟಾಕ್ ಹೆಂಗಿದೆ ಗೊತ್ತಾ? ನಾವೇನ್ ಕೈ ಹಾಕದ್ ಬೇಡ, ಅವ್ರವರೇ ಕಿತ್ತಾಡ್ಕೊಂಡು ಬಿದ್ದೋಗದ್ ಸರ್ಕಾರ. ಮೇಡಮ್ ಅದಕ್ಕೆ ಇವ್ರ ಪ್ರಯತ್ನನೂ ಇರ್ಬೇಕಲ್ವಾ? ಯಾಕಂದ್ರೆ ರಾಜ್ಯ ಜನ ನಮ್ಮ ಸರ್ಕಾರ ನಿಮ್ಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ನಮ್ಮ ಅಜೆಂಡಾ ಇಷ್ಟೇ, ನಮ್ಮ ಜನರ ಸಮಸ್ಯೆಗೆ ಸ್ಪಂದಿಸಿ ಅಷ್ಟೇ. ನೀವು CM ಯಾರಾದ್ರಾಗ್ಲಿ DCM ಯಾರಾದ್ರಾಗ್ಲಿ ನಮ್ಗೆ ಅವಶ್ಯಕತೆನೇ ಇಲ್ಲ. ನಿಮ್ಮ ಕುರ್ಚಿ ಕಾದಾಟ, ಕೆಸರೇರು ಚಾಟ ನಮ್ಮ ಹತ್ರ ಏನು ಅಧಿಕಾರ ಬರೋ ಇಷ್ಟನೇ ಇಲ್ವಾ? ನೋಡಿ ಅಧಿಕಾರ ಬರುತ್ತೋ ಇಲ್ವೋ ಅದು ನಾವು ಜನ ಮ್ಯಾಂಡೇಟ್ ಕೊಟ್ಟರೆ ನಾವು ಬರ್ತೀವಿ. ತಪ್ಪು ವಿಶ್ಲೇಷಣೆ ರಚನಾತ್ಮಕ ವಿರೋಧ ಪಕ್ಷವಾಗಿ ಏನು ಕೆಲಸ ಮಾಡ್ತಾ ಇದೀವಿ. ಹೈಕಮಾಂಡ್ಗೆ ಬೆಸಿ ತುಪ್ಪ ಆಗಿದೆ. ಆಗ್ಲೇ ಅನಿಲ್ ಅವರು ಒಂದು ಒಳ್ಳೆ ವಿಚಾರವನ್ನ ಏನು ಪ್ರಸ್ತಾಪ ಮಾಡಿದ್ರು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವ್ರನ್ನ ಕಂಟಿನ್ಯೂ ಮಾಡಿದ್ರೂ ಸಮಸ್ಯೆ, DK ಶಿವಕುಮಾರ್ ಅವರನ್ನ ತಂದು ಕೂರಿಸಿದ್ರೂ ಸಮಸ್ಯೆ ಅನ್ನುವಂಥ ಸಿಚುವೇಶನ್ ಇರೋದ್ರಿಂದಾಗಿ ಹೆಂಗೆ ಇದನ್ನು ಬಗೆಹರಿಸ್ತಾರೆ ಅಂದರೆ, ಈಗ ಆಲ್ರೆಡಿ ಹೈಕಮಾಂಡ್ ತುಂಬ ಟೈಮ್ನ ತಗೊಂಡಿದೆ, ನೀವು ಸಮಸ್ಯೆನ ಪೋಸ್ಟ್ಪೋನ್ ಮಾಡಿದ್ರೆ ಗಾಯ ಜಾಸ್ತಿ ಆಗುತ್ತೆ ಅಂತ. ಮೇಡಮ್ ಇಲ್ಲಿ ಸಮಸ್ಯೆನೇ ಇಲ್ಲ ಮೇಡಮ್. ನೋಡಿ 136 ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಅವ್ರ ಪ್ರಕಾರ ಒಂದು ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ಇಲ್ಲಿ ಒಬ್ಬ ವ್ಯಕ್ತಿ ಸನ್ಮಾನ್ಯ DK ಶಿವಕುಮಾರ್ ಅವರು ನಾನು CM ಆಗಬೇಕು, ನಾನು ಮಾಸ್ ಲೀಡರು ಅಥವಾ ನಾನೇ ಗೆಲ್ಸ್ಬಿಟ್ಟಿದ್ದೀನಿ 136 ಜನನ ಅಂತ ಅಂದ್ಬಿಟ್ಟು ಈ ಹಠಕ್ಕೆ ಬಿದ್ದು ಡೇ 1 ಇಂದ ಅವ್ರ ಕಡೆ ಇರೋವಂಥ ಒಂದು 10-15-20 ಜನನ ಕರ್ಕೊಂಡು ನಾನು CM ನಾನೇ ಆಗ್ತೀನಿ ನೆಕ್ಸ್ಟು, ಆಮೇಲೆ ನನಗೆ ಅವ್ರ ಆಶೀರ್ವಾದ ಇದೆ, ಇವ್ರ ಆಶೀರ್ವಾದ ಇದೆ, ಯಾರ್ಯಾರ್ದು ಆಶೀರ್ವಾದ ಇದೆ ಅಂತ ಅಂದ್ಕೊಂಡು ಫಲ ಬರುತ್ತೆ, ಅದು ಬರುತ್ತೆ, ಒಳ್ಳೆ ಟೈಮ್ ಬರುತ್ತೆ ಅಂತ ಅಂದ್ಬಿಟ್ಟು ಡೈಲಿ ವಾಚ್ ನೋಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಕುತ್ಕೊಳ್ತಾ ಇದ್ರೆ ನಿಮಗೆ ಅದನ್ನು ರಾಜ್ಯದ ಜನತೆ ಒಂದು ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ ಅಂಡರಲ್ಲಿ ನೋಡೋವಂಥವ್ರು ನಾವು ಯಾವ ರೀತಿ ಎಕ್ಸೆಪ್ಟ್ ಮಾಡ್ಕೊಳಕ್ಕಾಗುತ್ತೆ ಈ ಡೈಲಿ ನಾಟಕಗಳನ್ನ? ನಾವು 2023 ಚುನಾವಣೆಯಲ್ಲಿ 136 ಶಾಸಕರು ಗೆದ್ದಿದ್ರಲ್ಲಿ DK ಶಿವಕುಮಾರ್ ಅವ್ರ ಪಾತ್ರನೇ ಇಲ್ಲ. ಪಾತ್ರ ಇದೆಯಾ ಇಲ್ವಾ ನಾವು ಡಿಸೈಡ್ ಮಾಡಕ್ಕಾಗ್ತಾ ಇಲ್ಲ ಮೇಡಮ್. ಪ್ಲೀಸ್ ಅದನ್ನ ಡಿಸೈಡ್ ಮಾಡ್ಬೇಕಾಗಿರುವಂತವ್ರು ಕಾಂಗ್ರೆಸ್ ಪಕ್ಷದವರು ಮೇಡಮ್. ಅದನ್ನ ಡಿಸೈಡ್ ಮಾಡುವಂತವ್ರು ಪ್ರತಿಯೊಬ್ಬ ಶಾಸಕರು ಬಂದ್ಬಿಟ್ಟು ಹೇಳ್ಬೇಕು. ನೋಡಿ ಈಗ ಮೇಡಮ್ ನೋಡಿ, ನಾನೊಬ್ಬ ಕಾಂಗ್ರೆಸ್ ಶಾಸಕ ಅಂತ ತಿಳ್ಕೊಳ್ಳಿ, ನನ್ನನ್ನು ಹೈಕಮಾಂಡೋ ಅಥವಾ ಅವರು ಯಾವುದೇ ಕಮಾಂಡ್ ಇರೋ ಕರೆದು ಕುಂದಿಸ್ಬಿಟ್ಟು ಕೇಳಿದಾಗ ನಾನು ಹೇಳ್ತೀನಿ ನನ್ನ ಕ್ಷೇತ್ರದಲ್ಲಿ ನಾನು ಗೆದ್ದು ಬರಬೇಕಾದ್ರೆ ಸನ್ಮಾನ್ಯ DK ಶಿವಕುಮಾರ್ ಅವರ ಕಾಂಟ್ರಿಬ್ಯೂಷನ್ ಏನು, ಸನ್ಮಾನ್ಯ ಸಿದ್ದರಾಮಯ್ಯನವರ ಕಾಂಟ್ರಿಬ್ಯೂಷನ್ ಏನು, ನನ್ನ ವೈಯಕ್ತಿಕ ವರ್ಚಸ್ ಏನು, ಕಾಂಗ್ರೆಸ್ ಚಿಹ್ನೆ ವರ್ಚಸ್ ಏನು, ಅಥವಾ ಅಪೋಸಿಷನ್ ಅವರ ವೀಕ್ನೆಸ್ ಏನಾದ್ರು ಇತ್ತಾ ಇಲ್ಲಿ, ಅಥವಾ ಟೋಪಿ ಹಾಕೋ ಗ್ಯಾರಂಟಿಗಳೇನಾದರೂ ನಾವು ಭರವಸೆ ಕೊಟ್ಟಿದ್ದೀವ, ಈ ರೀತಿ ಎಲ್ಲ ಫ್ಯಾಕ್ಟರ್ಸು ತಗೊಳ್ಬೇಕಾಗತ್ತೆ. ಸೊ ಈ ಎಲ್ಲ ಫ್ಯಾಕ್ಟರ್ಸ್ನು ತಗೊಂಡು ಒಬ್ಬ MLA ಗೆದ್ದು ಬಂದಿರ್ತಾನೆ. ಸೊ ಹಾಗಾಗಿ ನಾನೇ ಗೆಲ್ಲಿಸ್ದೆ, ನಾನೇ 136 ಜನ ಗೆಲ್ಲಿಸ್ದೆ ಅನ್ನೋಂಥದ್ದು ಎಷ್ಟು ಸರಿ ಇಲ್ಲಿ? ಸೊ ಇಲ್ಲಿ ಇವಾಗ ಒಂದು ಸುಮ್ಮನೆ ಕ್ಲೇಮ್ ಮಾಡಕ್ಕಾಗತ್ತಾ? ಸುಭದ್ರ ಸರ್ಕಾರನ ಶಿವಕುಮಾರ್ ಅವ್ರಿಗೆ ಮಡೆ ಹಾಕೋ ಅಗತ್ಯನೇ ಇಲ್ಲ. ಅದೇ ಹೇಳ್ತದೆ ಅವ್ರ ವೀಕ್ನೆಸ್. ನೋಡಿ ಕಾಂಗ್ರೆಸ್ ಹೈಕಮಾಂಡ್ ಎಷ್ಟು ವೀಕ್ ಆಗಿದೆ ಅಂತ ಹೇಳಿದ್ರೆ ಏನದು ವೀಕ್ನೆಸ್ ಮೇಡಮ್? ನೋಡಿ ಇಲ್ಲಿ ನಾನೇ ಗೆಲ್ಸಿದೀನಿ ಅಂತ ಸನ್ಮಾನ್ಯ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಅವರು ನೋಡಿ ಇಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ CM ಮುಂದುವರಿಸ್ರಿ ಅಂತಾನೂ ಅವ್ರು ಹೇಳಕ್ ಆಗ್ತಾ ಇಲ್ಲ, ಬಿಕಾಸ್ ದೇ ಆರ್ ವೀಕ್ ಆಲ್ರೆಡಿ. ಈಗ ಸನ್ಮಾನ್ಯ DK ಶಿವಕುಮಾರ್ ಅವರು ನನ್ನಿಂದನೇ ಗೆಲ್ಸ್ಕೊಂಡ್ ಬಂದಿದ್ದೀನಿ, ನಾನು ಇನ್ನೂ ಒಂದು 100 ಘಟಕಗಳನ್ನ ಏನೋ ಸ್ಥಾಪಿಸ್ತೀನಿ ಅಂತೆಲ್ಲ ಬೇರೆ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಇವಾಗ ಇವ್ರ ಅಂಡರ್ ಲೀಡರ್ಶಿಪ್ ಅಲ್ಲೇ ನೀವು ಹೋಗಿ ಅಂತ ಯಾಕೆ ಹೇಳಕ್ ಆಗ್ತಾ ಇಲ್ಲ ಅವರು? ನೋಡಿ ಇವ್ರು ಮೊದಲನೇ ಕಂಡೀಷನ್ ಒಪ್ಕೊಂಡ್ರು, ಏನು KPCC ಅಧ್ಯಕ್ಷರು ತಾವಾಗ್ತೀರಾ ಅಂತ ಒಪ್ಕೊಂಡ್ರು, ಒಂದೇ DCM ಅಂತರೂ ಒಪ್ಕೊಂಡ್ರು. ಹಿಂಗಂಗ್ ಒಪ್ಕೋಬೇಕು ಅಂತ ಈಗ ಇವರು 50 ವರ್ಷದಿಂದ 5 ದಶಕದಿಂದ AICC ಕೇಂದ್ರದ ಅಧ್ಯಕ್ಷರಿದ್ದಾರೆ, ಅವರಿಗೂ ಇದನ್ನು ಪರಿಹರಿಸಕ್ ಆಗ್ತಾ ಇಲ್ಲ. ಅಂದ್ರೆ ಯಾವ ಮಟ್ಟದಲ್ಲಿ ಈಗ ಹೈಕಮಾಂಡ್ ಕರೆಕ್ಟಿದೆ DK ಶಿವಕುಮಾರ್ ಅವ್ರಿಗೆ ಅನ್ನೋದಾದ್ರೆ ಮೇಡಮ್ ಇಲ್ಲಿ ಕರೆದೋಗಿರೋದು ಏನಿಲ್ಲ ಮೇಡಮ್. ನೋಡಿ ಇದೊಂಥರ ಬ್ಲಾಕ್ ಮೇಲ್ ತಂತ್ರಗಳಿವೆಲ್ಲ. ಈಗ ನಾನು ಕಾಂಗ್ರೆಸ್ CM ಆಗ್ತೀನಿ ಅಂತ ಹೇಳಕ್ಕಾಗತ್ತೆ? ನೋಡಿ ನಾನು 50 ವರ್ಷದಿಂದ ಕಾಂಗ್ರೆಸ್ ದುಡಿದಿದ್ದೀನಿ, ಸೊ ಅದಕ್ಕೋಸ್ಕರ ನನ್ನ ಭಕ್ತಿಗೆ ನೀವು ಪ್ರತಿಫಲ ಕೊಡಬೇಕು ಅಂತ ಕೇಳ್ತಾ ಇದಾರೆ, ಹೇಳ್ತಾ ಇದಾರೆ, ಕೂಲಿ ಕೊಡಬೇಕು ಅಂತ ಹೇಳ್ತಾ ಇದಾರೆ. ಬಟ್ ನಾವಿಲ್ಲಿ ಹೇಳ್ತಾ ಇರುವಂತದ್ದು ಅಥವಾ ಹೈಕಮಾಂಡ್ ಅವ್ರು ಹೇಳ್ತಾ ಇರುವಂತದ್ದು, ನಿಮ್ಮ ಹತ್ರ ಎಷ್ಟು ಶಾಸಕರಿದ್ದಾರೆ, ಶಾಸಕರ ಬಲ ತೋರಿಸಿ ಅಂತ ಕ್ರಿಸ್ಟಲ್ ಕ್ಲಿಯರ್ ಆಗಿ ಹೇಳ್ತಾ ಇದಾರೆ. ಅದನ್ನ ಸನ್ಮಾನ್ಯ DK ಶಿವಕುಮಾರ್ ಅವರು ಒಪ್ಕೊಳಕ್ ರೆಡಿ ಇಲ್ಲ ಅಂತ ಹೇಳಿದ್ರೆ ನಾವು ಕರ್ನಾಟಕ ರಾಜ್ಯದ ಜನತೆ ನಾವ್ ಯಾಕೆ ಇದನ್ನ
ಅನುಭವಿಸಬೇಕು. ಕಾಂಗ್ರೆಸ್ ಅಲ್ಲಿ ಕೂಡ ಅವ್ರು ಹೇಳ್ತಾ ಇರೋದು ಇಷ್ಟೇನೆ, ಎಷ್ಟು ಸಂಖ್ಯಾಬಲ ಇದೆ, ಯಾರಿಗೆ ಎಷ್ಟು ಜನ MLA ಸಪೋರ್ಟ್ ಇದ್ದಾರೆ, ಅವರು CM ಆಗ್ರಿ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಅವರು ಪ್ರೂವ್ ಮಾಡಕ್ಕಾಗ್ತದೆ, ಎಂಥವ್ರಿಗೂ ಅರ್ಥ ಆಗುತ್ತೆ. ರೈಟ್, DK ಶಿವಕುಮಾರ್ ಅವ್ರು ಮಾಡ್ತಿದಾರಲ್ಲ ಆ ಪ್ರಯತ್ನ, ಹಾಗಾದ್ರೆ MB ಪಾಟೀಲ್ ಮಾಡ್ಬೇಕಾಗತ್ತೆ, ಸತೀಶ್ ಜಾರಕಿಹೊಳಿ ಅವರಲ್ಲಿ ಹಿರಿಯ ನಾಯಕರಿದ್ದಾರೆ. ಈಗ ಸನ್ಮಾನ್ಯ ಪರಮೇಶ್ವರ್ ಅವರು ನೋಡಿ, ಸನ್ಮಾನ್ಯ ಪರಮೇಶ್ವರ್ ಅವರು ನಾನೊಬ್ಬ ದಲಿತ CM ಯಾಕೆ ಆಗ್ಬಾರ್ದು ಅಂತ ಅನ್ಬಿಟ್ಟು ಟ್ರೈ ಮಾಡ್ತಾ ಇದ್ದಾರೆ. ಅವರು ಅಧ್ಯಕ್ಷ ಆಗಿದ್ರು ಈ ಹಿಂದೆ 7-8 ವರ್ಷದವರೆಗೂ. ಅವರು ಒಬ್ಬ CM ಕ್ಯಾಂಡಿಡೇಟ್ ಎನಿ ಪಾಯಿಂಟ್ ಆಫ್ ಟೈಮ್. ಅವರು ಸಾಕಷ್ಟು ಬಾರಿ ಗೆದ್ದಿದ್ದಾರೆ, ಅವರು ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ. ಸೊ ಇಲ್ಲಿ ಕ್ವಶನ್ ಏನ್ ಬರ್ತಾ ಇರೋದು ಅಂತ ಹೇಳಿದ್ರೆ, ಸನ್ಮಾನ್ಯ DK ಶಿವಕುಮಾರ್ ಅವ್ರು ಏನ್ ಕ್ಲೈಮ್ ಮಾಡ್ತಾ ಇದ್ದಾರೆ, ನಾನು ಇಷ್ಟು ವರ್ಷ ದುಡಿದಿದ್ದೀನಿ ಅಥವಾ 136 ಜನ ಗೆಲ್ಸ್ಕೊಂಡ್ ಬರ್ಬೇಕಾದ್ರೆ ನನ್ನ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಅಂತ ಅನ್ಬಿಟ್ಟು ಅದನ್ನ ಕಾಂಗ್ರೆಸ್ ಸೀನಿಯರ್ ಲೀಡರ್ಸ್ ಒಪ್ಕೊಳ್ಳಕ್ ರೆಡಿ ಇಲ್ಲ. ಇಲ್ಲಿ ಈಗ ಸನ್ಮಾನ್ಯ MB ಪಾಟೀಲ್ ಅವರು ಇರ್ಬೋದು, ಅಥವಾ ನಿಮಗೆ ಜಾರಕಿಹೊಳಿ ಬ್ರದರ್ಸ್ ಅವ್ರು ಇರ್ಬೋದು, ಅಥವಾ ಸನ್ಮಾನ್ಯ ಪರಮೇಶ್ವರ್ ಅವ್ರು ಇರ್ಬೋದು, ಹೀಗೆ ಹಲವಾರು ಹಿರಿಯ ಯಾರು ಶಾಸಕರು ಸಚಿವರೆಲ್ಲ ಇದ್ದಾರೆ, ಅವ್ರು ಎಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇಲ್ಲ. ಸೊ ಅವ್ರು ಹೇಳ್ತಾ ಇರೋದು ಇಷ್ಟೇನೆ, ಇದು ಟುಗೆದರ್ ನಾವೆಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಕಾಂಗ್ರೆಸ್ ಪಕ್ಷ 136 ಜನ ಗೆಲ್ಸ್ಕೊಂಡ್ ಬಂದಿದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು ಪಾಯಿಂಟ್ ಅಲ್ಲಿ ಬರ್ತಾ ಇರುವಂತದ್ದು. ಇದನ್ನ ಸನ್ಮಾನ್ಯ DK ಶಿವಕುಮಾರ್ ಅವ್ರು ಯಾಕೆ ಅರ್ಥ ಮಾಡ್ಕೊಂತ ಇಲ್ಲ? ಒಂದು. ಎರಡನೇದು, ಅವರು ನಾನು CM ಆಗಲೇಬೇಕು ಅಂತ ಅವ್ರು ಇದ್ದಾರೆ ಅಂತಂದ್ರೆ, ಒಂದು ವೇಳೆ ಎಲ್ಲಾ ಶಾಸಕರನ್ನ ಕರ್ಸ್ಕೊಂಡಿಸ್ಬಿಟ್ಟು ಅವ್ರು ವೋಟ್ ಆಫ್ ಕಾನ್ಫಿಡೆನ್ಸ್ ತಗೊಳ್ಳಿ ಬಿಡಿ, ಮಾಡ್ಕೊಳ್ಳಿ ಬಿಡಿ. ಇಷ್ಟೊಂದೆಲ್ಲ ನೀವು ಯಾಕೆ ನಾಟಕ ಮಾಡ್ಕೊಂಡು ಕುತ್ಕೊಂತಾ ಇದ್ದೀರಾ? ಅಥವಾ ಇದನ್ನ ಅಪೋಸ್ ಮಾಡ್ಬೇಕು. ಒಂದ್ ವೇಳೆ ಅವ್ರೇನೋ 2.5 ಇಯರ್ಸ್ ಅಂತ ಒಂದು ನಡೆದಿತ್ತು ಅಂತಾರೆ, ಇಟ್ಕೊಂಡು ಒಪ್ಪಂದ ಅಂತ ಇಟ್ಕೊಳ್ಳೋಣ. ಹಂಗಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ತಮಗೆ ಕುರ್ಚಿ ಬಿಟ್ಕೊಂಡು ಕೊಡೋದಕ್ಕಿಂತ ಅಥವಾ ಕರ್ನಾಟಕ ರಾಜ್ಯದ ಜನತೆಯ ಹಿತಕ್ಕಿಂತ ನಿಮ್ಗೆ ಯಾಕೆ ಕುರ್ಚಿ ಮೇಲೆ ಆಸೆ ಇಷ್ಟೊಂದು? ಬಿಟ್ಬಿಡಿ ನೀವು. ಹಾಗಾದ್ರೆ ಕುಮಾರಸ್ವಾಮಿ ಅವರು ಅವತ್ತು ಮಾಡಿದ್ರಲ್ಲ ನೋಡಿ ಮೇಡಮ್, ಯಾರೋ ಒಬ್ರು ಮಾಡಿದ್ರು ಅಂತ ನೀವು ಮಾಡೋದು ಬೇಡ, ಯಾರೋ ಒಬ್ರು ಮಾಡಿದ್ರು ಅಂತ ನೀವು ಮಾಡೋದು ಬೇಡ. ನೋಡಿ, ಅದು ಎರಡು ಪೊಲಿಟಿಕಲ್ ಪಾರ್ಟಿ ವಿತ್ ಡಿಫರೆನ್ಸಸ್, ಎರಡು ಪೊಲಿಟಿಕಲ್ ಪಾರ್ಟಿ ಸೇರ್ಕೊಂಡಾಗ ಸರ್ಕಾರ ಮಾಡೋದು ಬೇರೆ ತರ ಇರ್ತದೆ. ಆದ್ರೆ ಇಲ್ಲಿ ನಿಮ್ಗೆ ಇರುವಂತದ್ದು ಒಂದೇ ಪಾರ್ಟಿ, ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಒನ್ ಪೊಲಿಟಿಕಲ್ ಪಾರ್ಟಿ ವಿತ್ ಮೆನಿ ಡಿಫರೆನ್ಸಸ್ ಆಗ್ತಾ ಇದೆ. ಇವಾಗ ಇಲ್ಲಿ ಇವರೆಲ್ಲ ಹೇಳ್ತಾ ಇರೋದು ಏನು? ರಿಷಿಕ್ ಅವರೇ, ವಿ ಹ್ಯಾವ್ ಡನ್ ಅ ಮಿಸ್ಟೇಕ್. ಅದಕ್ಕೆ ನಾವು ಅನುಭವಿಸಿದೀವಿ. ಮೇಡಮ್ ನೋಡಿ, ಇದನ್ನ ಜನ ಒಪ್ಕೋತಾರೆ. ಒಂದು ಪ್ರಾದೇಶಿಕ ಪಕ್ಷ ಈಗ 2028ಕ್ಕೆ ಜನರ ಕೂಗು ಏನ್ ಹೇಳಿದೆ? NDA ಮೈತ್ರಿಕೂಟದಲ್ಲಿ ನಾವೇ 150ಕ್ಕೂ ಪ್ಲಸ್ ಬಂದೇ ಬರ್ತೀವಿ, ನಮ್ಮ ಸರ್ಕಾರನೇ ಆಗುವಂತದ್ದು. ಸನ್ಮಾನ್ಯ ಇರೋದು ಕುಮಾರಣ್ಣನವರೇ ನೆಕ್ಸ್ಟ್ CM ಅನ್ನುವಂಥದ್ದು ಕೂಡ ಜನರ ಆಸೆ. ಅದು 100ಕ್ಕೆ 100% ಆಗುವಂಥದ್ದು. ಅದಕ್ಕೆ ಆಗೋದಕ್ಕೆ ಇವಾಗ ಈ ಕಾಂಗ್ರೆಸ್ ಅವ್ರು ಏನಿದಾರಲ್ಲ, ಎಷ್ಟು ಚೆನ್ನಾಗಿ ನಮ್ಗೆ ಸಪೋರ್ಟ್ ಮಾಡ್ಕೊಂಡು ಕೊಡ್ತಾ ಇದಾರೆ ಅಂತ ಹೇಳಿದ್ರೆ, ನಾನ್ ನಾಳೆ MLA ನಿಂತ್ಕೊಂಡ್ರೆ ಕೂಡ ನಾನು ಗೆದ್ಕೊಂಡ್ ಬರ್ತೀನಿ, ಅಷ್ಟು ಕಾನ್ಫಿಡೆನ್ಸ್ ನನಗೆ ಇದೆ. ಇವರು ಇರೋಂಥ ಈ ನಾಟಕಗಳೆಲ್ಲ ನೋಡಿಕೊಂಡು ಈ ರಾಜಕೀಯ ನಾವು ಹೆಂಗೆ ನೋಡಿದೀವಿ ಗೊತ್ತಾ ರಿಷಿಕ್ ಅವರೇ? ಸ್ವತಃ HD ಕುಮಾರಸ್ವಾಮಿ ಅವರು ನೀವು ಹೇಳ್ದಂಗೆ ಹೇಳಿದ್ರೆ, BJP ಅವರೇ ನಿಖಿಲ್ ಕುಮಾರಸ್ವಾಮಿ ಸೇರಿದಂಗೆ ಕುಮಾರಸ್ವಾಮಿ ಅವರು ಸೋಲ್ಸ್ಬಿಡ್ತಾರೆ. ನೋ ಮೇಡಮ್, ಎಲ್ಲಿದ್ದೀರಾ ಮೇಡಮ್? ಯಾವ ಸಂದರ್ಭದಲ್ಲಿ ಎಂತಾದ್ರೂ ನೀವು ಮುಖ್ಯಮಂತ್ರಿ ಇತ್ತೀಚೆಗೆ ನಾವು 25 ವರ್ಷದ ಸೆಲೆಬ್ರೇಷನ್ ಮಾಡಿದ್ವಿ. ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಅವರು 94 ವರ್ಷದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. 2028ರ ವಿಧಾನಸಭಾ ಚುನಾವಣೆ ನಂತರ ಗೆದ್ದ ನಂತರ ಕುಮಾರಸ್ವಾಮಿ ಅವರು CM ಅನ್ನೋದನ್ನ ಒಪ್ಕೊಂಡು ಕೂತಿದ್ರಲ್ಲ, ನಿಮ್ಮಲ್ಲಿ ಯಾರು ನಾಯಕರಿಲ್ವಾ? ಈ ರೀತಿ ಹೇಳೋದು ಸರಿ ಇಲ್ಲ. ಪ್ರೊಜೆಕ್ಷನ್ ನಮ್ಮ ಆಸೆ ಅಂತ ನಾವು ಹೇಳ್ತಾ ಇದ್ದೀವಿ. ನಾವು ಕೇಳಕ್ ಬಯಸೋದು ಈಗ 136 ಜನ ಮ್ಯಾಂಡೇಟ್ ಇದ್ರಲ್ಲ, ನೋಡಿ ಮೇಡಮ್, ಕಾಂಗ್ರೆಸ್ 136 ಜನ ಮ್ಯಾಂಡೇಟ್ ಹಾಕೊಂಡಿದ್ದೀರಲ್ಲ, ನೀವು ಯಾರನ್ನ ಬೇಕಾದ್ರೆ CM ಮಾಡ್ಕೊಳ್ಳಿ, DCM ಮಾಡ್ಕೊಳ್ಳಿ. ಕರ್ನಾಟಕ ರಾಜ್ಯದ ಹಿತಕ್ಕೋಸ್ಕರ ಮಾಡಿ. ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ ಯಾಕೆ ಈ ತರ ಮಾಡ್ಕೊಂಡ್ ಬರ್ತಾ ಇದ್ರೆ 2 ವರ್ಷದಿಂದ? ನೀವೇನೋ ಹೇಳಕ್ ಬಂದಿಲ್ಲ. ಏನಂದ್ರೆ ಈಗ ದಕ್ಷಿಣ ಭಾರತದ ರಾಜಕೀಯ ಪ್ಯಾಟರ್ನೇ ಬೇರೆ, ಉತ್ತರ ಭಾರತದ ರಾಜಕೀಯ ಪ್ಯಾಟರ್ನೇ ಬೇರೆ. ಈ ದಕ್ಷಿಣ ಭಾರತದಲ್ಲಿ ಏನಾದ್ರೆ ವ್ಯಕ್ತಿನ ಜಾಸ್ತಿ ಅವಲಂಬಿಸಿರ್ತಾರೆ, ಜಾತಿ ಮತ್ತೆ ಧರ್ಮ ಜಾಸ್ತಿ ಇಲ್ಲಿ ಪವರ್ಫುಲ್ ಆಗಿ ನಡೀತದೆ. ಆದ್ರೆ ದಕ್ಷಿಣ ಭಾರತದಲ್ಲಿ ಲೀಡರ್ಶಿಪ್ ಮತ್ತೆ ಈಗ ಹೈಕಮಾಂಡ್ ಮೇಲೆ ಜಾಸ್ತಿ ಅಲ್ಲಿ ವರ್ಕ್ ಆಗುತ್ತೆ. ಇಲ್ಲಿ ಏನಂದ್ರೆ ದಕ್ಷಿಣ ಭಾರತದಲ್ಲಿ ಸಿದ್ದರಾಮಯ್ಯರು ಒಂದು ವ್ಯಕ್ತಿಯಾಗಿ ಬೆಳೆದಿದ್ದಾರೆ, ಶಕ್ತಿಯಾಗಿ ಬೆಳೆದು ಬಿಟ್ಟಿದ್ದಾರೆ. ಈಗ ಅಹಿಂದ ನಾಯಕದ ಅಪ್ರತಿಮ ನಾಯಕ ಕರ್ನಾಟಕದ ಲೆಕ್ಕ ತಗೊಂಡ್ರೆ ಇಲ್ಲ ನಾನು ನಿಮ್ಮ ಹೆಂಗ್ ಗೊತ್ತಾ ಕೇಳಿಸ್ಕೊಳಕ್ಕೆ ನಿಮ್ಗೆ ಪೇಷನ್ಸ್ ಇಲ್ಲ. ಅವರಲ್ಲೂ ಒಬ್ರು ಶಕ್ತಿ ಇದ್ರು, ಯಡಿಯೂರಪ್ಪ ಅವ್ರನ್ನ ಹೇಳ್ಬೇಕಾದ್ರೆ ನಿಮ್ಮ ಮಾತು ಹೇಳಕ್ಕಲ್ಲ. ಏನಾಗಿದೆ, ಇವ್ರು ಏನಾಗಿದೆ, ಇವರಲ್ಲೂ ಒಬ್ರು ದೊಡ್ಡ ಶಕ್ತಿ ಇದ್ರು, ಅವ್ರ ಮೂಲೆ ಗುಂಪು ಮಾಡ್ಬಿಟ್ರು BJP ಅವರು. ಇವರಲ್ಲಿ ಇರೋ ಶಕ್ತಿನ ಅವರೇ ಕಳ್ಕೊಂಡ್ಬಿಟ್ರು.
ಏನ್ರಿ ಮಾತಾಡ್ತಾ ಇದ್ದೀರಾ? ಕೇಂದ್ರ ಸಚಿವರಾಗಿದ್ದಾರೆ, ನೀವು ಪಂಚಾಯತ್ ಎಲೆಕ್ಷನ್ ನಿಂತ್ಕೊಳ್ಳಿ, ಪಂಚಾಯತ್ ಎಲೆಕ್ಷನ್ ರಾಷ್ಟ್ರೀಯ ಪಕ್ಷ ಆಗಿದೆ. 25 ವರ್ಷದಲ್ಲಿ ಪ್ಯಾರಾಗನ್ ಚಪ್ಪಲಿ ಅಂತೆ, ವ್ಯಾಗನರ್ ಅಂತೆ, 68-70 ಕೆಜಿ ಆಗಿಬಿಟ್ಟು ಚೆನ್ನಾಗಿ ತಿಂದುಬಿಟ್ಟು ನೀವು ಭ್ರಷ್ಟಾಚಾರ ವೈಯಕ್ತಿಕ ಹೇಳಿಕೆ ಇದೆಲ್ಲ ದುರಹಂಕಾರದ ಪರಮಾವಧಿ ಹೇಳಿಕೆ. ಇದರಿಂದ ಈ ತರ ಹೇಳಿಕೆ ಇಷ್ಟು ದುರಹಂಕಾರದ ಹೇಳಿಕೆ ಇದೆಯಲ್ಲ, ಈ ದುರಹಂಕಾರದ ವೈಯಕ್ತಿಕವಾಗಿ ಟೀಕೆ ಮಾಡ್ತಾರೆ. ಇವರೆಲ್ಲ ನೀವು ರೈತರ ಬಂದ್ಬಿಟ್ಟು ನೆಲ ಜಮೀನೆಲ್ಲ ಹೊಡ್ಕೊಂಡ್ಬಿಟ್ರೆ 25 ಎಕರೆ ಜಾಗ ಹೊಡೆದಿರ ಆಸ್ತಿ ಮಾಡ್ಕೊಂಡಿದ್ದೀರಾ. ಹೌದು, ರೈತರ ಮಕ್ಕಳಾಗಿದ್ದವರು ನೀವು ಹೆಂಗೆ ಒಳ್ಳೆ ದೊಡ್ಡ ಮರ್ಸಿಡೀಸ್ ಬಂದು 1 ಕೋಟಿ ಕಾರು ಹೊಡೆದಿದ್ದಕ್ಕೆ ಅಲ್ಲಿ ಹೊಡ್ಬಿಟ್ಟು ಬೈದ್ಬಿಟ್ಟು ಇವತ್ತು ಅವರಿಂದ ಅಧಿಕಾರ ಕಳ್ಕೊಳ್ಳೋ ಹಂತಕ್ಕೆ ಬಂದಿದ್ದೀರಾ. ಈಗ ನಿಮ್ಮ ರಜೆಯಲ್ಲಿ ಇದಾರಲ್ಲ, ನಿಮ್ಮ ಕುಟುಂಬದವರ ಪಕ್ಷದವರ ಕೇಳಿಸ್ಕೊಂಡ್ರಿ, ಜೈಲಲ್ಲಿ ಇದ್ರೆ ನಾವ್ ಯಾರು ಆಡಳಿತ ಮಾಡಿಲ್ಲ, ಜೈಲಲ್ಲಿ ಕೂತ್ಕೊಂಡು ಅವ್ರ ವೈಯಕ್ತಿಕ ಕಾರಣ ಜೈಲ್ ಹೋಗಿದ್ರೆ ನೀವೆಲ್ಲ ನಿಮ್ ತರ ಯಾವ್ದೋ ಲಿಕ್ಕರ್ ಸ್ಕ್ಯಾಮ್ ಮಾಡ್ಕೊಂಡು ಹೋಗಿಲ್ಲ. ಲಿಕ್ಕರ್ ಸ್ಕ್ಯಾಮ್ ಮಾಡ್ಕೊಂಡು ಪಾಪ ಸನ್ಮಾನ್ಯ ಅಣ್ಣಾ ಹಜಾರೆ ರೋಡ್ ತಂದ್ಬಿಟ್ರಿ. ಆಮ್ ಆದ್ಮಿ ಅವ್ರು ನೀವ್ರಿ, ಆಮ್ ಆದ್ಮಿ ಅಂತ ಅಂದ್ಬಿಟ್ಟು ರೋಡ್ ತಂದ್ಬಿಟ್ರಿ ಅಣ್ಣಾ ಹಜಾರೆ ಅವ್ರನ್ನ. ಅವ್ರ ಹೆಸರು ಹಾಳು ಮಾಡ್ತಿದ್ರಲ್ಲಿ, ಅವ್ರ ಹೆಸರು ಹಾಳು ಮಾಡ್ಬಿಟ್ರಲ್ರಿ ಸನ್ಮಾನ್ಯ ಅಣ್ಣಾ ಹಜಾರೆ ಅವರು. ಪಾಪ ಅವ್ರ ಹೆಸರು ಹಾಳು ಮಾಡ್ಬಿಟ್ರಲ್ರಿ ಆಮ್ ಆದ್ಮಿ ಅವರು. ಎಲ್ರಿ ಹೋಯ್ತು ನಿಮ್ ಪ್ಯಾರಾಗನ್ ಚಪ್ಪಲಿ, ಎಲ್ರಿ ಹೋಯ್ತು ನಿಮ್ ವ್ಯಾಗನರ್, ಎಲ್ರಿ ಹೋಯ್ತು ನಿಮ್ ದಿನ ಇವತ್ತು ನೆಲ ಕಚ್ಬಿಟ್ಟು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಗೆಲ್ಲದಿರೋ ಹೀನಾಸ್ಥಿತಿಗೆ ಬಂತಾರೆ ಇವರು. ತಿಳ್ಕೊಂಬನ್ನಿ, 2 ಬಾರಿ ಮುಖ್ಯಮಂತ್ರಿ ಆಗಿದ್ದೀವಿ, 2 ಬಾರಿ ಮುಖ್ಯಮಂತ್ರಿ ಆಗಿದ್ದೀವಿ, 2 ಬಾರಿ ಮುಖ್ಯಮಂತ್ರಿ ಆಗಿದ್ದೀವಿ. ವೈಯಕ್ತಿಕ ಆಗ್ತಾ ಇದೆ ರಿಷಿಕ್ ಅವರೇ. ನೋಡಿ, ಕರ್ನಾಟಕದ ಹೆಮ್ಮೆ ದೇವೇಗೌಡರು. ಅಲ್ಲ ಕರ್ನಾಟಕದ ಹೆಮ್ಮೆ ಅಲ್ಲ ಕೌಂಟ್ರು ತುಂಬಾ ಬರ್ತಾರೆ ರಿಷಿಕ್ ಅವರೇ. ಅರ್ಥ ಮಾಡ್ಕೊಳ್ಳಿ, ಕರ್ನಾಟಕದ ಹೆಮ್ಮೆ ದೇವೇಗೌಡರು. ಅವರು ಬೀದಿನ ಹರಾಜು ಮಾಡಿದ್ರು ಅಂತಂದ್ರೆ ಚೆನ್ನಾಗಿರತ್ತಾ? ಕರ್ನಾಟಕದ ಹೆಮ್ಮೆ ದೇವೇಗೌಡರು, ಕರ್ನಾಟಕದ ಹೆಮ್ಮೆ ದೇವೇಗೌಡರು. ಅವ್ರ ಮೊಮ್ಮಕ್ಕಳು ಚೆನ್ನಾಗಿರತ್ತಾ? ವೈಯಕ್ತಿಕ ಬೇಡ, ಭಿಕ್ಷೆಗಳು ಬದುಕ್ತಿರೋ ಪಕ್ಷ ಇದೆ ಇವತ್ತು. ಏನ್ರಿ ಮಾತಾಡ್ತಿದ್ರೆ ನಾಚಿಕೆ ಆಗ್ಬೇಕು ನಿಮ್ಗೆ. ಯಾರು ಭಿಕ್ಷೆ ಆಗ್ತಾ ಇಲ್ಲ ಅಲ್ಲಿ, ಅರ್ಥ ಆಗ್ತೈತಾ? ಫಸ್ಟ್ ನಿಮ್ಮ ಯೋಗ್ಯತೆ ಒಂದು ಪಂಚಾಯತ್ ಎಲೆಕ್ಷನ್ ನಿಂತ್ಕೊಳ್ಳಿ. ನೀವು ಬರೀ ಟೋಕನ್ ಗಿರಾಕಿಗಳಾಗ್ಬಿಟ್ಟಿದ್ದೀರಾ. ಬರೀ ಟೋಕನ್ ಕುಟುಂಬದ ವೈಯಕ್ತಿಕ ಇಚ್ಛಾಶಕ್ತಿಗೆ ಬಿಜೆಪಿ ಸೇರ್ಕೊಂಡಿರುವಂತ ಪಕ್ಷ ಬರೀ ಟೋಕನ್ ಗಿರಾಕಿಗಳಾಗ್ಬಿಟ್ಟಿದ್ದೀರಾ. ಕುತ್ಕೊಳ್ರಿ, ವಾಪ ಅವರು ಏನು ಅಂತ ಗೊತ್ತಿದೆ ನಮ್ಗೆ. ನಿಮ್ಮ ಅಧ್ಯಕ್ಷ ಎಂತ ಟೋಕನ್ ಗಿರಾಕಿ ಹೇಳ್ತಾರ ವಿಷಯ ಎಲ್ಲ ಡೈವರ್ಟ್ ಅವ್ರು. ಸಿದ್ದರಾಮಯ್ಯ ಶಕ್ತಿಯಾಗಿ ಬೆಳೆದಾರೆ, ಅವ್ರನ್ನ ಕಿತ್ತಾಕಕ್ಕೆ ಕಾಂಗ್ರೆಸ್ ಸುಮ್ನೆ ಕುತ್ಕೊಳ್ರಿ ಸುಮ್ನೆ ನೀವು ಮಾತಾಡ್ತಾರೆ. ಒಂದು ಸೌಜನ್ಯ ನಿಮ್ಗೆ ಹೆಂಗ್ ಮಾತಾಡ್ಬೇಕು ಅಂತ ರೈತರ ಬಗ್ಗೆ ಸಮಸ್ಯೆ ನಿಮ್ಗೆ ಗೊತ್ತಾಗ್ತಿಲ್ಲ, ಜನರ ಬಗ್ಗೆ ಸಮಸ್ಯೆ ಕಾಣಿಸ್ತಾ ಇಲ್ಲ. ರಾಷ್ಟ್ರದ ಬಗ್ಗೆ ಮಾತಾಡ್ರಿ ಅಂದ್ರೆ ಸಿದ್ದರಾಮಯ್ಯನವರು ಒಂದು ಶಕ್ತಿ. ಹೌದು, ಶಕ್ತಿಯಾಗಿ ಬೆಳೆದ ಮಾತಾಡೋದಕ್ಕೆ ಬಿಡೋದ್ರಿ. ಸಿದ್ದರಾಮಯ್ಯ ಅವರು ಒಬ್ರು ವ್ಯಕ್ತಿಯಾಗಿ ಬೆಳೆದ ಶಕ್ತಿಯಾಗಿ ಬೆಳೆದಿದ್ದಾರೆ. ಇಳಿಸೋದು ಅಷ್ಟು ಸುಲಭದ ಮಾತಲ್ಲ ಅಂತ ನಾನು ಹೇಳ್ಕೊಟ್ರೆ ಇವ್ರ ವಿಷಯನೇ ಡೈವರ್ಟ್ ಮಾಡ್ಬಿಟ್ಟು ಇವ್ರು ಪರ್ಸನಲ್ ಆಗಿ ತಗೊಂಡು ಹೇಳ್ಬಿಟ್ಟು ವೈಯಕ್ತಿಕ ನಿಂದನೆ ಮಾಡೋದ್ರಿಂದ ಇವತ್ತು ಬಿಜೆಪಿ ವೈಯಕ್ತಿಕ ಅಲ್ಲರಿ ಇವ್ರು ಮಾಡಿದ್ರೆ ನೀವು ಏನೇನಾಯ್ತು ಗೊತ್ತಾಯ್ತು ನಿಮ್ಗೆ? ಹಿಮಾಚಲ ಪ್ರದೇಶ ಏನೇನಾಯ್ತು ಗೊತ್ತಾಯ್ತಾ? ಯೋಗ್ಯತೆ ಬಗ್ಗೆ ಮಾತಾಡ್ತೀರಾ ನೀವು? ಹೋಟೆಲ್ಗಳು ಮುಚ್ಚಿಬಿಟ್ಟು ಕರೆಂಟ್ ಬಿಲ್ ಕಟ್ಟಕ್ಕಾಗುತ್ತೆ. ಕ್ಯಾಮ್ರಾ ಮುಂದೆ ಅಷ್ಟೇ ನಮ್ಮ ಪಕ್ಷ ಇವತ್ತು ಕರ್ನಾಟಕದಲ್ಲಿ ಸೀಟ್ ಗೆದ್ದು ತೋರಿಸಿ ಆಮೇಲೆ ಮಾತಾಡಿ.
ನಾಟಕೀಯವಾಗಿ ಹೋರಾಟ ಮಾಡ್ತಾ ಇದ್ದೀರಾ ನೀವು. ನಿಮ್ಮ ಹೋರಾಟ ಕರ್ನಾಟಕದಲ್ಲಿ ಒಂದು ಸೀಟ್ ಗೆದ್ದಿರೋದ್ರಲ್ಲಿ ನೋಡಿ ಆಮೇಲೆ ಮಾತಾಡ್ತಾರೆ. ಇವತ್ತು ರಾಜ್ಯದಲ್ಲಿ ಇವರು ಕಿತ್ತಾಡ್ಕೊಂಡು ಸಾಯ್ತಾ ಇದ್ದಾರೆ, ಇವ್ರ ಬಗ್ಗೆ ಹೋರಾಟ ಮಾಡೋದು ಬಿಟ್ಬಿಟ್ಟು ನೀವು ಅವರಿಗೆ ಬೆಂಬಲ ಕೊಡಕ್ಕೆ ಬೆಂಬಲ ತಗೊಳ್ಳಕ್ಕೆ ಅವರು ರಾಜಕೀಯದೊಳಗೆ ಏನ್ ಮಾತಾಡ್ತೀರಿ ನಿಮ್ಗೆ ಎಲೆಕ್ಷನ್ ಬಂದ್ರೆ ಬಂದು ತೋರಿಸ್ತೀರಿ ಜೆಡಿಎಸ್ ಗಿಂತ ಚೆನ್ನಾಗಿ ಜೆಡಿಎಸ್ ಬಗ್ಗೆ ನನಗೆ ಕುತೂಹಲ ಏನ್ ಗೊತ್ತಾ, ಈಗ DK ಶಿವಕುಮಾರ್ ಅವರನ್ನ 2023 ರಿಸಲ್ಟ್ ಬಂದ ಮೇ ತಿಂಗಳಲ್ಲಿ ಏನು ಕನ್ವಿನ್ಸ್ ಮಾಡಿದ್ದು ಅಂದರೆ, ನಿಮ್ಮನ್ನ CM ಆಗಿ ಕೂರಿಸ್ಬಿಟ್ರೆ ಆಲ್ರೆಡಿ ನಿಮಗೆ ಹಿಂಸೆ ಕೊಟ್ಬಿಟ್ಟಿದೆ ಅವ್ರು ಹೇಳೋ ಪ್ರಕಾರ, ಏನೋ ED CBI ಅದು ಇದು ಅಂತ ಹೇಳಿ. ಈಗ ಕೂರಿಸಿದ್ರಪ್ಪ, ಸುಮ್ಮನೆ ಬಿಡ್ತಾರಾ? ಮೇಡಮ್ ನೋಡಿ, ಇದನ್ನೇ ನಾವು ಹೇಳೋದು. ಇವತ್ತು BJPಯವರು ಯಾವುದೂ ಪ್ರಯತ್ನಗಳು ಮಾಡ್ತಾ ಇಲ್ಲ. ಹಿಂಬಾಗಿಲಿಂದ ಪ್ರಯತ್ನ ಮಾಡುವಂಥ ಸಮಯ ಯಾವಾಗ ಬರುತ್ತೆ ಅಂದರೆ ಈ ಬದಲಾವಣೆ ಆದಾಗ ಒಂದು. ಆಮೇಲೆ ಇವಾಗೆಲ್ಲ ನಮ್ಮ ಪಕ್ಷಗಳು ಮಾತಾಡ್ತಿದ್ದಾರೆ ಜನನಾಯಕ, ಜನ ಬೆಂಬಲ ಇದೆ ಅಂತೇಳಿ. ಸಿದ್ದರಾಮಯ್ಯವರು ಸಹ ಒಂದು ಸತಿ ಸೋತಿದ್ದಾರೆ. ಅದೇ ನಮ್ಮ ಕುಮಾರಸ್ವಾಮಿ ಅವರು ಅವ್ರ ಮಗನ್ನ 3 ಸತಿ ಗೆಲ್ಲಿಸ್ಕೊಳಕ್ಕಾಗಲಿಲ್ಲ. DK ಶಿವಕುಮಾರ್ ಅವರು ನಾವು ಜನರ ವೋಟ್ ಏನ್ ಮಾಡಿದ್ರೆ ಬೇರೆ ವಿಚಾರ. ನಮಗೆ 3 ಸತಿ ಮೋಸ ಮಾಡೋರು ಕಾಂಗ್ರೆಸ್ ಅವರೇ. ನಮಗೆ MP ಎಲೆಕ್ಷನ್ ಮೋಸ ಮಾಡಿದ್ದು ಕಾಂಗ್ರೆಸ್ ಅವರೇ. 7 ಜನ ಕಾಂಗ್ರೆಸ್ MLA ಇದ್ರು, ಅವ್ರನ್ನ ನಂಬ್ಕೊಂಡು ಮೋಸ ಮಾಡಿದ್ದವರು. 7 ಸತಿ ಮೋಸ ಮಾಡಿದ್ದು ಕಾಂಗ್ರೆಸ್ ಅವರೇ, ಈ ಸತಿ ಮೋಸ ಮಾಡಿದ್ದು ಕೂಡ ಕಾಂಗ್ರೆಸ್ ಅವರೇ. ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಅಂತ ಯಾವತ್ತು ರಾಜ್ಯ ಜನ ಯಾವುದೇ ರಾಜ್ಯದಲ್ಲಾಗಿರ್ಲಿ, ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ಯಾವಾಗ ಆಡಳಿತ ಪಕ್ಷ ಸರಿಯಾಗಿ ಕೆಲಸ ಮಾಡಲ್ಲ, ಅವ್ನು ಯಾವ ಜಾತಿಯನ್ನಾದ್ರೂ ಗೆಲ್ಸಿಲ್ಲ. ಅದಕ್ಕೆ ಉದಾಹರಣೆ ನಾನು ಹೇಳ್ತೀನಿ ನೋಡಿ. ಮುಖ್ಯಮಂತ್ರಿ ಇವಾಗ ಸರ್ಕಾರದಲ್ಲಿ ಇದ್ದಾಗಲೇ DK ಸುರೇಶ್ ಅವರು ಸೋತರು, ಆಯ್ತಾ? ನಿಮಗೆ ಒಂದೇ ಒಂದು ಬಾರಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಮಗನ್ನೇ ಗೆಲ್ಲಿಸ್ಕೊಳಕ್ಕೆ ಮಾತಾಡ್ತೀರಾ ಇಬ್ಬರೇ? ಅರ್ಥ ಆಗ್ತಿದ್ಯಾ ಮಾತಾಡೋದು? ಯಾರು ಅರ್ಥ ಆಗ್ತಿಲ್ಲ. ಲೆಕ್ಕಾಚಾರ ನಡೆಯೋದೇನು ಗೊತ್ತಾ ಮೇಡಮ್? NDA ಮೈತ್ರಿಕೂಟ ಬಗ್ಗೆ ಮಾತಾಡಬೇಡಿ. ಇವತ್ತು ಲೆಕ್ಕಾಚಾರ ಲೆಕ್ಕಾಚಾರ ನಡೀತಿರೋದು ಯಾವ್ದು ಗೊತ್ತಾ? DK ಶಿವಕುಮಾರ್ ಅವರು ಆ ಊರಿನ ದುಡ್ಡು ಖರ್ಚು ಮಾಡಿ ಗೆಲ್ಲುವಂತವನ್ನ ಕರ್ಕೊಂಬರೋದಿದೆಯಲ್ಲ, ಅದು ಮಾತ್ರ ಲೆಕ್ಕಾಚಾರ. ಇವತ್ತು ಯಾರ ಹತ್ರ ದುಡ್ಡಿದೆ ಅವ್ರು ಮಾತಾಡ್ತಿಲ್ಲ ಅಂತಾರಲ್ಲ. ನಿಖಿಲ್ ಕುಮಾರ್ ಬಗ್ಗೆ ಮಾತಾಡ್ತಾರೆ. ನಾನು ಇವತ್ತು ಹೇಳ್ತಿದ್ದೀನಿ ವಾಹಿನಿ ಮುಖಾಂತರ, ನೀವು ಬೇಕಾದ್ರೆ ಅದನ್ನ ಸ್ಕ್ರೀನ್ ಶಾಟ್ ಬರ್ದಿಟ್ಕೊಳ್ಳಿ. NDA ಮೈತ್ರಿಕೂಟ ಪ್ರಬಲವಾಗಿದೆ. ಮುಂಬರುವ ಎಲೆಕ್ಷನ್ ಅಲ್ಲಿ ನಮ್ಮ ಅಧ್ಯಕ್ಷರು ನಿನ್ನೆ ಹೇಳಿದ್ರು ನೋಡಿ, ನಿಮ್ಗೆ ನೆಟ್ಗೆ ಅಧಿಕಾರ ನಡೆಸಕ್ಕಾದ್ರೆ ನಡೆಸಿ, ನಿಮ್ಮ ಕುರ್ಚಿ ಕಾದಾಟ ಮಾಡಕ್ಕೆ ಆಗೋದೇ ಇಲ್ಲ ಅಂದ್ರೆ ವಿಸರ್ಜನೆ ಮಾಡ್ಬಿಟ್ಟು ಎಲೆಕ್ಷನ್ ಹೋಗೋಣ. ನಿಮ್ಗೂ ಅದೇ ಬೇಕಾ? ಪುನಃ ಎಲೆಕ್ಷನ್ ಹೋದ್ರೆ ಅರ್ಧದಷ್ಟು ಗೆದ್ದಿರೋ MLAಗಳು ಎಲೆಕ್ಷನ್ ಇಲ್ಲಲ್ಲ. ಯಾಕಂದ್ರೆ ಖರ್ಚು ಮಾಡಿರೋದಿದೆಯಲ್ಲ, ಇನ್ನೂ ಸಹ ಬಂದಿಲ್ಲ. ಯಾಕಂದ್ರೆ ಯಾವುದೇ MLAಗಳು ಅನುದಾನಗಳು ಬಂದಿಲ್ಲ. ಕೇಳಕ್ ಹೋದ್ರೆ ಹೇಳ್ತಾರಂತೆ ನಿಮ್ ಕ್ಷೇತ್ರಕ್ಕೆ ಹೋದ ವರ್ಷ 80 ಕೋಟಿ ಕೊಟ್ಟು ಯಾವ 80 ಕೋಟಿ? ನಾನು ಫಸ್ಟ್ ನನ್ನ ಮಾತು ಏನಾಗಿದೆ ಗೊತ್ತಾ? ಯಾವ ಕ್ಷೇತ್ರ ಅನಿಲ್, ನಾನು ಫಸ್ಟ್ ಅದನ್ನೇ ಹೇಳಿದ್ದು. ಮುಂಬರುವ ಇದರಲ್ಲಿ ಅಧಿವೇಶನದಲ್ಲಿ ಕಾಂಗ್ರೆಸ್
ಎಷ್ಟು ಅಂತ ಮಾತಾಡ್ತೀವಿ. ಆಯ್ತು ಬಿಡಿ, ನಾವು ಹೇಳಿ. ನೋಡಿ, ನಾವು ವೇಟ್ ಮಾಡ್ತಾ ಇರೋದು. ಮತ್ತೆ NDA ನಾನು ವಾಯ್ದ ಬಲವಾಗಿದೆ. ಮುಖಾಂತರ ಹೇಳೋದಿಷ್ಟೇ, ಅಧಿವೇಶನದಲ್ಲಿ ಏನು ಚರ್ಚೆಗಳಾಗ್ಬೇಕಂತ ಕಾಯ್ತಾ ಇದೀವಿ. ಕಾಂಗ್ರೆಸ್ನ ಶಾಸಕರೇ ಅನುದಾನ ಬಂದಿಲ್ಲ ಅಂತ ಹೇಳ್ತಾ ಇದಾರೆ. ಪ್ರತಿಯೊಂದು ಏರಿಯಾಗೂ ಅನುದಾನಗಳು ಬೇಕು. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ಬೇಕು, ಕಾನೂನು ಸುವ್ಯವಸ್ಥೆಗಳ ಬಗ್ಗೆ ಚರ್ಚೆ ಆಗ್ಬೇಕು, ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ಬೇಕು. ಏನೇನು ರೈತರು ಅನುಭವಿಸ್ತಾ ಇದ್ದಾರೆ, ಪ್ರತಿದಿನ ಹೋರಾಟಗಳು ನಡೀತಾ ಇದೆ, ಪ್ರತಿಯೊಂದರ ಬಗ್ಗೆ ಚರ್ಚೆ ಆಗಲಿ. ಪ್ರಶ್ನೆ ಕೇಳಬೇಕು. ಈ ಅಧಿವೇಶನದಲ್ಲಿ ಯಾರು ಸಿಎಂ ಅಂತ ದಯಮಾಡಿ ಜನತೆಗೆ ಕಾಂತಿ ಶೆಟ್ಟಿ ಅವರು, ಅನಿಲ್ ಅವರು, ರಿಷಿಕ್ ಅವರು, ರವೀಶ್ ಅವರು, ಥ್ಯಾಂಕ್ ಯು ಸೋ ಮಚ್. ಕುರ್ಚಿ ಕಿತ್ತಾಡೋದ್ರಲ್ಲಿ ಎನಿಹೌ ಸರ್ಕಾರ ಬಡವಾಗಿದೆ. ಶನಿವಾರ ಒಂದು ಮಹತ್ವದ ಮೀಟಿಂಗ್ ನಡೆಯುತ್ತೆ. ಮುಂದೇನಾಗಬೇಕು ಅನ್ನುವಂಥ ಲೆಕ್ಕಾಚಾರ ಅವತ್ತು ನಿರ್ಧಾರ ಅಂತ ತಗೋತಾರ ಅಥವಾ ಫೈನಲ್ ಅನೌನ್ಸ್ಮೆಂಟೇ ಆಗುತ್ತಾ ಅನ್ನುವಂಥ ಕುತೂಹಲ ಇದೆ. ಆ ಕುತೂಹಲದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ಬೇಕಾಗುತ್ತೆ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.